ಎಲ್ಲರೂ ತೆಗೆದುಕೊಳ್ಳೋಣ. 1 ಥೆಸಲೋನಿಕ 5ನೇ ಅಧ್ಯಾಯ 24ನೇ ವಾಕ್ಯ ತೆಗೆದವರೆಲ್ಲರೂ ಸೇರಿ ನಾವು ಓದಿಕೊಳ್ಳೋಣ. ಕರ್ತನ ವಾಗ್ದಾನ ತುಂಬಾ ಮುಖ್ಯವಾದದ್ದು. ವಾಗ್ದಾನ ನಂಬಿದವನು ಎಂದಿಗೂ ಸೋತು ಹೋಗುವುದಿಲ್ಲ. ಆ ವಾಗ್ದಾನ ಮುನ್ನಡೆಸುತ್ತದೆ, ಆ ವಾಗ್ದಾನ ಅವನು ಎಚ್ಚರಿಸುತ್ತದೆ, ಆ ವಾಗ್ದಾನ ಅವನ ಎಂಕರೇಜ್ ಮಾಡುತ್ತದೆ, ಆ ವಾಗ್ದಾನ ಅವನನ್ನು ಬಲಪಡಿಸುವಂತದ್ದಾಗಿದೆ. ನೀವು 119ನೇ ಕೀರ್ತನೆ ಪೂರ್ತಿ ನಾವು ಓದುವುದಾದರೆ ವಾಗ್ದಾನಗಳ ಬಗ್ಗೆ, ವಾಕ್ಯಗಳ ಬಗ್ಗೆ ಅನೇಕ ಅಂಶಗಳನ್ನು ಬರೆಯಲ್ಪಟ್ಟಿದೆ. ನಾವು ಇದರಲ್ಲಿ ಓದಿಕೊಳ್ಳೋಣ. ನಿಮ್ಮನ್ನು ಕರೆಯುವವನು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನು ಸಾಧಿಸುವನು. ನಿಮ್ಮನ್ನು ಕರೆಯುವವನು ನಂಬಿಗಸ್ತನು, ಆತನ ಕಾರ್ಯವನ್ನು ಸಾಧಿಸುವನು. ನಿಮ್ಮನ್ನು ಕರೆಯುವವನು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನು ಸಾಧಿಸುವನು. ಕೂತ್ಕೊಳ್ಳೋಣ. ದೇವರ ವಾಕ್ಯವನ್ನು ನಾವು ಕೇಳೋಣ. ಭಯಭಕ್ತಿಯಿಂದ ನಮ್ಮ ಫೋನ್ಗಳು ಆಗಿದ್ರೆ ದಯವಿಟ್ಟು ಅದನ್ನ ಸ್ವಿಚ್ ಆಫ್ ಮಾಡಿ, ಅದನ್ನ ಸೈಲೆಂಟ್ ಮೋಡಲ್ಲಿ ಹಾಕಿ. ದೇವರ ವಾಕ್ಯಗಳನ್ನು ಕೇಳುವಾಗ ಭಯಭಕ್ತಿಯಿಂದ ಕೇಳಿ. ಕರ್ತನು ನಿಮ್ಮನ್ನ ಆಶೀರ್ವದಿಸಲು ಯಾವುದನ್ನು ಅನೇಕ ಕಾರ್ಯಗಳ ಮೂಲಕವಾಗಿ ದೇವರು ಆಶೀರ್ವದಿಸ್ತಾರೆ. ಎಲ್ಲದಕ್ಕಿಂತಲೂ ಮಾತು ಕೇಳುವುದರಿಂದಲೇ ದೇವರು ಆಶೀರ್ವದಿಸ್ತಾರೆ. ಬೈಬಲ್ ವಾಕ್ಯದಲ್ಲಿ ಆದಿ ಕಟ್ಟದಿಂದ ನಾವು ಪ್ರಕಟಣವರೆಗೂ ನಾವು ನೋಡುವುದಾದ್ರೆ ಎಲ್ಲಾ ಕಾರ್ಯಗಳಲ್ಲಿ ದೇವರು ಪದೇ ಪದೇ ಹೇಳುವಂತ ಒಂದು ವಿಷಯ, ನೀವು ಕೇಳುವುದರಿಂದ, ಕೇಳಿ ಕೈಗೊಳ್ಳುವುದರಿಂದ, ಕೇಳಿ ನೀವು ಅದರ ಪ್ರಕಾರ ನಡೆಯುವುದರಿಂದ ನಿಮ್ಮನ್ನು ನಾನು ಆಶೀರ್ವದಿಸ್ತೇನೆ ಅಂತ ದೇವರು ಹೇಳ್ತಾರೆ. ನಾನು ಹೇಳ್ತಾರದು ದೇವರು ಹೇಳ್ತಾರೆ. ಅದರಿಂದ ದೇವರ ವಾಕ್ಯವನ್ನು ನಾವು ಕೇಳುವಾಗ ಶ್ರದ್ಧೆಯಿಂದ, ಭಯಭಕ್ತಿಯಿಂದ ನಾವು ಪೂರ್ಣ ಮನಸ್ಸು ನೋಡಿ. ಸೈತಾನ ಏನ್ ಮಾಡ್ತಾನೆ, ವಾಕ್ಯವನ್ನು ಕೇಳದಂತೆ ಅನೇಕ ಚಿಂತೆಗಳನ್ನು ಉಂಟುಕೊಡ್ತಾನೆ. ವಾಕ್ಯಕ್ಕೆ ಬರುವಾಗಲೇ ಮನೆಯಲ್ಲಿ ಬೀಗ ಹಾಕಿದಿನ, ಬಾಗಿಲು ಹಂಗೆ ಬಿಟ್ಬಿಟ್ಟು ಬಂದಿದ್ದೀನ, ಅಯ್ಯೋ ಸ್ಟವ್ ಆಫ್ ಮಾಡಿದ್ದೇನೆ ಇಲ್ಲೋ ಗೊತ್ತಿಲ್ಲ, ಮತ್ತೊಂದು ಮನೆಯಲ್ಲಿ ನಾನು ಏನ್ ಮಾಡೋದು, ಇವಾಗ ಹೋಗಿ ಏನ್ ಮಾಡೋದು, ಇವಾಗ ಯಾವಾಗ ಪ್ರೇಯರ್ ಮುಗಿಸ್ತಾರೆ, ಇದೆಲ್ಲ ಸೈತಾನ ನಮ್ಮೊಳಗೆ ಆಲೋಚನೆ ಕೊಡ್ತಾ ಇರ್ತಾರೆ. ಆದ್ರೆ ದೇವರ ವಾಕ್ಯನ ನೀವು ಶ್ರದ್ಧೆಯಿಂದ ಕೇಳುವಾಗ ಅವಾಗಲೇ ಬಿಡುಗಡೆ ಆಗುತ್ತೆ. ಆಮೇಲೆ ವಾಕ್ಯ, ಬೈಬಲ್ ವಾಕ್ಯ ಹೇಳ್ತದೆ 107 ಕೀರ್ತನೆ 19-20 ವಾಕ್ಯ ನಾವು ನೋಡುವುದಾದ್ರೆ ಹೇಳಲ್ಪಟ್ಟಿದೆ, ನನ್ನ ವಾಕ್ಯ ಎಂಬ ದೂತನನ್ನು ಕಳಿಸಿ ನಾನು ಏನ್ ಮಾಡ್ತೀನಿ, ನಾನು ಗುಣಪಡಿಸ್ತೇನೆ. ವಾಕ್ಯವೆಂಬ ದೂತನು, ಅವರ ವಾಕ್ಯವನ್ನು ನಾವು ಕೇಳುವಾಗ ನಮ್ಮ ಜೀವಿತದ ಏನಾಗುತ್ತೆ, ಬಿಡುಗಡೆ ಆಗುತ್ತದೆ. ಅದಕ್ಕೆ ಹೇಳೋದು ಸಭೆಗೆ ಬರ್ರಿ, ನಿಮ್ಮ ಮನೆಗಳಿಗೆ ನಾವು ಬರ್ತೀವಿ, ನಿಮ್ಮ ಊರುಗಳಿಗೆ ನಾವು ಬರ್ತೀವಿ. ಆದ್ರೂ ಕೂಡ ಸಂಜೆ ನಾವು ಸಭೆಗೆ ಯಾರು ಬರ್ತೀವಿ ಅಂದ್ರೆ ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ, ದೇವರ ವಾಕ್ಯವನ್ನು ಪಡೆದುಕೊಳ್ಳೋದಕ್ಕೋಸ್ಕರ. ಈ ವಾರ ಪೂರ್ತಿ ನಮ್ಮನ್ನು ನಡೆದಾಯ್ತಲ್ಲ, ಶನಿವಾರವರೆಗೂ ದೇವರು ನಡೆಸಿದ್ದಾರೆ. ಈ ಭಾನುವಾರ ನಾವು ದೇವರ ಸಮ್ಮುಖದಲ್ಲಿ ಕೂತುಕೊಂಡು ಇನ್ನ ಒಂದು ವಾರ ದೇವರು ನಮ್ಮನ್ನು ನಡೆಸಬೇಕು ಅಂತ ನಾವು ಕಾದುಕೊಂಡಿದ್ದೇವೆ. ಹಲ್ಲೆಲೂಯಾ. ಆರಾಧನೆ ಮಾಡಿ ದೇವರ ವಾಕ್ಯ ಕೇಳಿ ಹೋಗುವಾಗ ಆ ವಾರ ಪೂರ್ತಿ ನಮಗೆ ಆಶೀರ್ವಾದವಾಗಿರುತ್ತದೆ. ಹಲ್ಲೆಲೂಯಾ. ಆ ವಾರ ಪೂರ್ತಿ ನಮಗೆ ಸಮೃದ್ಧಿಯಾಗಿರುತ್ತದೆ. ಎಷ್ಟೇ ಕೇಳುಗಳು ಬಂದರೂ, ಶೋಧನೆಗಳು ಬಂದರೂ, ಪಾಡುಗಳು ಬಂದರೂ, ನಿಂದನೆಗಳು ಬಂದರೂ, ಅವಮಾನಗಳು ಬಂದರೂ ಕೂಡ ದೇವರು ನಮ್ಮ ಸಂಘವನ್ನು ನಡೆಸುವ ಮಾತನಾಡಿದ್ದಾರೆ. ಆಮೇಲೆ ಯಾಕಂದ್ರೆ ದೇವರು ಅವರಿಗೆ ವಿದ್ಯಾರ್ಥಿಗಳ ಮಕ್ಕಳನ್ನ ತುಂಬಾ ಇಷ್ಟಪಡ್ತಾರೆ. ತಿರುಗಿ ಬೀಳುವಂತ ಮಕ್ಕಳನ್ನ ಅವ್ರು ಎಷ್ಟೇ ಇಷ್ಟ ಆದರೂ ಅವರನ್ನು ತೆಗೆದು ಹಾಕುತ್ತಾರೆ. ಅದರಿಂದ ವಾರದಲ್ಲಿ ನಾವು ನೋಡಿದೆವು, ಲೂಕನ ಸುವಾರ್ತೆ 9ನೇ ಅಧ್ಯಾಯ 10ನೇ ಅಧ್ಯಾಯದಿಂದ ದೇವರು 12 ಜನರ ಆರಿಸಿಕೊಂಡು ಮತ್ತೆ 70 ಜನರ ದೇವರು ನೇಮಿಸಿದ್ದಾರೆ. ಯಾಕಂದ್ರೆ 70 ಜನ ಯಾಕೆ ನೇಮಿಸಿದ್ರೆ 12 ಜನ ಕರೆಕ್ಟಾಗಿ ನಡೆದುಕೊಳ್ಳದ ಕಾರಣ 12 ಜನರು ಅವರು ಇದ್ದಂತ ಅನೇಕ ಕೊರತೆಗಳು, ಆದ್ರೆ ಕಳೆದ ವಾರದಲ್ಲಿ 3 ಅವರ ಜೀವಿತದಲ್ಲಿ ಇದ್ದಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ತಪ್ಪಾದ ಆಲೋಚನೆಗಳು, ತಪ್ಪಾದ ಯೋಚನೆಗಳು, ತಪ್ಪಾದ ನಡವಳಿಕೆಯಿಂದ ದೇವರು 70 ಮಂದಿಯನ್ನು ನೇಮಿಸಿದರು. ನಾನು ನಮ್ಮನ್ನು ನೋಡಿ ಬೆಳಗಿನ ಜಾವದಲ್ಲಿ ಎಚ್ಚರಿಸುತ್ತೇನೆ, ನೀವು ಈ ಸಭೆಯಲ್ಲಿ ನಂಬಿಗಸ್ತರಾಗಿ ಇಲ್ಲದಿದ್ರೆ, ಈ ಸಭೆಗೆ ನಂಬಿಗಸ್ತರಾಗಿ ದೇವರ ವಾಕ್ಯಕ್ಕೂ ಅನುಕೂಲವಾಗಿ ದೇವರ ಚಿತ್ತ
ಯಾವುದೋ ಒಬ್ಬ ಮನುಷ್ಯನನ್ನ ಕರ್ಕೊಂಡ್ಬಂದು ನೇಮಿಸಿದ್ದಾರೆ. ಅದರಿಂದ ಎಚ್ಚರವಾಗಿರಿ. ಒಂದೊಂದು ವಿಷಯಕ್ಕಾಗಿ, ಒಂದೊಂದು ಕೆಲಸ ಆಗಲಿ, ಚಿಕ್ಕ ವಿಷಯ ಆಗಲಿ, ದೊಡ್ಡ ವಿಷಯ ಆಗಲಿ, ದೇವರು ನಿಮ್ಮನ್ನ ಆಶೀರ್ವದಿಸಬೇಕಾದ್ರೆ, ನಿಮ್ಮನ್ನ ಅಭಿಷೇಕಿಸಿ ಸೇವೆಗೆ ಉಪಯೋಗಿಸಲ್ಪಡಬೇಕಾದ್ರೆ ನೀವು ಕೇಳಲು ದೇವರು ಮುಖ್ಯವಾಗಿ ನೋಡುತ್ತಾರೆ. ಆಮೇಲೆ ಹಲ್ಲೆಲೂಯಾ. ಅದೆಲ್ಲ ನನ್ನ ಸಂದೇಶ, ನಿಮ್ಮನ್ನು ಎಚ್ಚರಗೊಳಿಸಿದ ಮಾತುಗಳು ನಿಮಗೆ. ಹಲ್ಲೆಲೂಯಾ. ಇವತ್ತು ನಾವು ನೋಡುವಂತಹ ಸಂದೇಶ ಏನಂದ್ರೆ, ತನ್ನ ಕಾರ್ಯವನ್ನು ಸಾಧಿಸುತ್ತಾನೆ. ಯಾರಲ್ಲಿ ಸಾಧಿಸುತ್ತಾನೆ? ಪಕ್ಕದಲ್ಲಿ ಕೇಳಿ, ಯಾರನ್ನು ನೋಡಿ ತಟ್ಟಿ ಕೇಳಿ, ಯಾರಲ್ಲಿ ದೇವರು ತನ್ನ ಕಾರ್ಯ ಸಾಧಿಸುತ್ತಾನೆ? ಯಾರಲ್ಲಿ ತನ್ನ ಕಾರ್ಯವನ್ನು ಸಾಧಿಸಿ ಈ ವಾರ ಪೂರ್ತಿ, ನಾವು ಈ ತಿಂಗಳ ಪೂರ್ತಿ ಕರೆದಾತನ ನಂಬಿಗಸ್ತನು ತನ್ನ ಕಾರ್ಯವನ್ನು ನಿಮ್ಮಲ್ಲೇ ಸಾಧಿಸುವಂತ ವಾಗ್ದಾನದ ಮೂಲಕವಾಗಿ ಅನೇಕ ವಾಕ್ಯಗಳನ್ನು ನಾವು ನೋಡಿದ್ದೇವೆ. ಆದ್ರೆ ಇವತ್ತು ನಾವು ನೋಡುವಂತ ವಿಷಯ, ಯಾರಲ್ಲಿ ದೇವರು ಕಾರ್ಯ ಸಾಧಿಸ್ತಾನೆ? ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾರಲ್ಲಿ ದೇವರು ಕಾರ್ಯವನ್ನು ಸಾಧಿಸುತ್ತಾನೆ? ಎಲ್ಲ ಮನುಷ್ಯರಲ್ಲಿ ಕಾರ್ಯ ಸಾಧಿಸ್ತಾನೆ. ಸಭೆಗೆ ಅನೇಕ ಜನರು ಬರಬಹುದು, ಸಭೆಗೆ ನೂರಾರು ಜನ ಬರಬಹುದು, ಸಾವಿರಾರು ಜನರು ಬರಬಹುದು. ಬರೋ ದಿನಗಳಲ್ಲಿ ಇನ್ನ ಜನ ಜಾಸ್ತಿ ಆಗ್ತಾರೆ. ಇನ್ನ ನಾವು ಸಭೆ ದೊಡ್ಡದಾಗಿ ಕಟ್ಟುತ್ತೇವೆ. ಆದರೂ ಕೂಡ ದೇವರು ಯಾರನ್ನು ಉಪಯೋಗಿಸ್ತಾರೆ? ಯಾರನ್ನ ತನ್ನ ಕಾರ್ಯವನ್ನು ಸಾಧಿಸ್ತಾರೆ? ವಾಗ್ದಾನ ನೋಡಿ, ನಿಮ್ಮನ್ನು ಕರೆದಾತನು ನಂಬಿಗಸ್ತನಾದ ಕಾರಣ ತನ್ನ ಕಾರ್ಯವನ್ನು ನಿಮ್ಮಲ್ಲಿ ಸಾಧಿಸ್ತಾನೆ. ಎಲ್ಲರಲ್ಲಿ ಸಾಧಿಸ್ತಾನೆ ಇಲ್ಲ, ನಿಮ್ಮಲ್ಲಿ. ಅಂದ್ರೆ ಯಾರು ದೇವರಿಗೆ ಅನುಕೂಲವಾಗಿ, ದೇವರಿಗೆ ಮೆಚ್ಚುಗೆಯಾಗಿ, ದೇವರಿಗೋಸ್ಕರ ಜೀವಿಸಬೇಕು ಅಂತ ಆಸೆ ಪಡ್ತಾರೋ, ರಾತ್ರಿ ಅವರು ಅದಕ್ಕೋಸ್ಕರ ದುಡಿತಾರೋ, ಆಮೇಲೆ ದೇವರಿಗೋಸ್ಕರ ನಿಲ್ಲುವಂತ ಮಕ್ಕಳೊಳಗೆ ದೇವರು ಕಾರ್ಯವನ್ನು ಸಾಧಿಸ್ತಾರೆ. ಪೌಲ ಹೇಳ್ತಾರೆ ನೋಡ್ರಿ, ಒಂದು ವಾಕ್ಯವನ್ನು ತೆಗೆದುಕೊಂಡ್ರಿ, 1 ತಿಮೋಥಿ 1ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನೋಡ್ತೇವೆ. ಅದರ ಮಧ್ಯ ಭಾಗ ಪೌಲ ಹೇಳ್ತಾರೆ, ನಂಬಿಗಸ್ತನೆಂದು ಎನಿಸಿ. ಹಲ್ಲೆಲೂಯಾ. ಆಮೇಲೆ ನಂಬಿಗಸ್ತನೆಂದು ಎನಿಸಿ ತನ್ನ ಸುವಾರ್ತೆ ಸೇವೆಯನ್ನು ನನಗೆ ಕೊಟ್ಟನು. ಕೈ ತಪ್ಪಿ ದೇವರಿಗೆ ಇವಾಗ ಮಾತನಾಡ್ತೇವೆ. ಯಾರಿಗೆ ಕೊಟ್ಟಾಗ ಸೇವೆ, ಯಾರಿಗೆ ದೇವರು ಕಾರ್ಯ ಸಾಧಿಸ್ತಾರೆ, ಯಾರಿಗೆ ಕ್ರಿಯೆಗಳು ಮಾಡ್ತಾರೆ, ಯಾರ ಮೂಲಕವಾಗಿ ದೇವರು ಅದ್ಭುತ ಮಾಡುತ್ತಾರೆ? ನಂಬಿಗಸ್ತರಾದ ಜನರಲ್ಲಿ. ಆಮೇಲೆ ಯಾವ ಜನರನ್ನ? ನಂಬಿಗಸ್ತರ. ಮತ್ತೆ ಭಾಗ ಹೇಳ್ತಾರೆ, ಪೌಲನೇ ಹೇಳ್ತಾನೆ, ತಿಮೋಥಿ ನೋಡಿ, ಆಮೇಲೆ ತಿಮೋಥಿಯನ್ನು ನೋಡಿ, ಆಮೇಲೆ ತನ್ನ ಕೆಳಗೆ ಬೆಳೀತಾರಂತ ಇಲ್ಲ, ಆಮೇಲೆ ಆತ್ಮೀಯ ಮಕ್ಕಳನ್ನು ನೋಡಿ ಹೇಳ್ತಾನೆ, ನಾನು ನಂಬಿಗಸ್ತನೆಂದು ಎನಿಸಿ ಆ ಸುವಾರ್ತೆ ಸೇವೆಯನ್ನು ನನಗೆ ಕೊಟ್ಟಿದ್ದೇನೆ. ಓದಿದ ವಾಕ್ಯನ, ಆತನು ನಂಬಿಗಸ್ತನ. ಕರೆಕ್ಟ್ ಆಗಿ ಓದಿ, ಓದಿ ಫಸ್ಟ್. ಈ ಸುವಾರ್ತೆಯ ಸೇವೆಯು ನನಗೆ ಕೊಡಲ್ಪಟ್ಟಿತು. ನನಗೆ ಬಲವನ್ನು ದಯಪಾಲಿಸಿದವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಮೊದಲು ದೂಷಕನು, ಹಿಂಸಕನು, ಬಲಾತ್ಕಾರಿಯೂ ಆಗಿದ್ದ ನನ್ನನ್ನು ಆತನ ನಂಬಿಗಸ್ತನೆಂದು ಎಣಿಸಿ ತನ್ನ ಸೇವೆಗೆ ನೇಮಿಸಿಕೊಂಡದಕ್ಕಾಗಿ ನಾನು ಆತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ನೋಡಿ, ಆತನು ನಮ್ಮನ್ನು ಏನಾಗುತ್ತೆ? ನಂಬಿಗಸ್ತನೆನಿಸಿ. ಹಲ್ಲೆಲೂಯಾ. ಇವತ್ತು ಬೆಳಿಗ್ಗೆ ಜಾಗದಲ್ಲಿ ದೇವರು ನಮ್ಮನ್ನ ನಂಬಿಗಸ್ತರಾಗಿ ನೋಡಕ್ ಸಾಧ್ಯನ? ನಾನು ಕೇಳ್ತಾರೆ ನನ್ನ ಪ್ರಸಂಗ. ದೇವರು ತನ್ನ ಕಾರ್ಯವನ್ನು ಯಾರಲ್ಲಿ ಸಾಧಿಸ್ತಾರೆ? ಯಾರೋ ಸಿಕ್ಕಿದ ರಾಮಸ್ವಾಮಿ, ಮೂರ್ಸ್ವಾಮಿ, ಅಂಗಸ್ವಾಮಿ, ಇಂಗಸ್ವಾಮಿ ನಿಂತ್ಕೊಂಡು ಮಾಡಲ್ಲ. ದೇವರು ನಂಬಿಗಸ್ತರನ್ನು. ಹಲ್ಲೆಲೂಯಾ. ದೇವರು ನಂಬತಕ್ಕಂತ ಮನುಷ್ಯನ ಇಟ್ಕೊಂಡು ಇವನಿಗೆ ಕೊಟ್ಟರೆ ಸೇವೆ ಇವನು ಮಾಡ್ತಾನ, ಇವನಿಗೆ ಒಂದು ಗ್ರಾಮವನ್ನು ಕೊಟ್ಟರೆ ಇವನು ಮಾಡ್ತಾನ, ಇವನಿಗೆ 5 ಜನರನ್ನು ಕೊಟ್ಟರೆ ಇವನು ನಡೆಸ್ತಾರ. ಇದರಲ್ಲಿ ನಂಬಿಗಸ್ತರಾಗಿದ್ದಾರ. ಅವರನ್ನು ಅವರ ಕಷ್ಟ ದುಃಖದಲ್ಲಿ ಹೋಗಿ ಇವರನ್ನ ಬಲಪಡಿಸ್ತಾರ. ಅವರು ಸೋತ ಸಮಯದಲ್ಲಿ ಹೋಗಿ ಇವರಿಗೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾರ. ಇವರು ಪ್ರತಿದಿನ ಅವರಿಗೋಸ್ಕರ ಪ್ರಯಾಸ ಪಡ್ತಾರಂತ. ದೇವರು ನಮ್ಮನ್ನ ನಂಬುವವರಾಗಿ ನಾವು ನಡೆದುಕೊಳ್ಳಬೇಕು. ಕೈಗಳ ತಟ್ಟಿ ದೇವರಿಗೆ, ಕೈಗಳ ತಟ್ಟಿ ನಿಮಗೆ ನಾವು ನಂಬುವವರಾಗಿ, ನೀವು ನಮ್ಮನ್ನು ನಂಬಿಗಸ್ತನೆಂದು ಎನಿಸುವಂತೆ ನಾವು ನಡೆದುಕೊಳ್ಳಲು ಸಹಾಯ ಮಾಡಿಕೊಡ್ತಾರೆ. ಯಾರನ್ನೇ ಸಾಧಿಸ್ತಾರೆ? ನಂಬಿಗಸ್ತರಲ್ಲಿ ಸಾಧಿಸ್ತಾರೆ. ನಂಬಿಗಸ್ತರು ಯಾವ ವಿಷಯದಲ್ಲಿ ನಂಬಿಗಸ್ತರು? ನಾವು ಹೊರಗೆ ನೋಡುವಾಗ ಎಲ್ಲರೂ ನಂಬಿಗಸ್ತರಾಗಿ ಕಾಣಿಸ್ತಾರೆ. ಸೋಟು ಗುಂಡು ಅದೇನೇನೋ ಅಂತಾರಲ್ಲ, ಅದನ್ನ ಹಾಕೊಂಡ್ರೆ ನಂಬಿಗಸ್ತರ ಕಾಣಿಸ್ತದೆ. ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಲಿಕ್ಕೆ ನಂಬಿಗಸ್ತರಾಗಿ ಕಾಣಿಸುತ್ತೆ. ಅಥವಾ ಮನಗಾರಾಗಿ ಜೋರಾಗಿ ಕೈ ಕಟ್ಟೆ ನಂಬಿಗಸ್ತರಾಗಿ ಕಾಣಿಸುತ್ತೆ. ನಾವು ಎಷ್ಟೋ ಸ್ವಾಮಿ ಮೋಸ ಹೋಗಿದ್ವಿ. ಹೆಂಗೆ? ಪ್ರಾರ್ಥನೆ ಮಾಡುವ ವ್ಯಕ್ತಿಗಳನ್ನು ನೋಡಿ, ದೇವರ ಕುರಿತು ಪ್ರಾರ್ಥನೆ ಮಾಡಿ ಆರಾಧನೆ ಮಾಡುವಂತ ಜನರು ನೋಡಿ ಎಷ್ಟೋ ಸಮಯ ನಾವು ಮೋಸ ಹೋಗಿದ್ದೀವಿ. ಯಾಕಂದ್ರೆ ಬೈಬಲ್ ಹೇಳ್ತದೆ, ಎಲ್ಲರಲ್ಲೂ ದೇವರು ಕಾರ್ಯ ಸಾಧಿಸಲ್ಲ. ಸುವಾರ್ತೆ ಸೇವೆ ಯಾರಿಗೂ ಕೊಡುತ್ತಾರೆ?
ನಂಬಿಗಸ್ತರೆಂದು ಎನಿಸುವ ಮನುಷ್ಯರಿಗೆ ಆಮೇಲೆ ಇವತ್ತು ಅನೇಕ ಸಮಯದಲ್ಲಿ ನಾವು ಅಪನಂಬಿಗಸ್ತರಾಗಿರ್ಬೋದು. ನಮ್ಮ ವಿಷಯಗಳಲ್ಲಿ ನಾವು ಆಮೇಲೆ ಕೊರತೆಗಳವರಾಗಿದ್ದೀವಿ, ಆ ಕೊರತೆಗಳವರಾಗಿದ್ದೇವೆ. ಆದ್ರೆ ಇವತ್ತು ನನ್ನ ಪ್ರಾರ್ಥನೆ ಏನಂದ್ರೆ, ನಮ್ಮನ್ನೆಲ್ಲರೂ ನಂಬಿಗಸ್ತರಾಗಿ ಮಾರ್ಪಡಿಸಯ್ಯ. ನೀವು ನಮ್ಮನ್ನು ನೋಡಿ ಹೇಳಬೇಕು, ಈತನು ನಂಬಿಗಸ್ತನು. ಕೈ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಮನುಷ್ಯರು ಹೇಳುವಂತದಲ್ಲ, ವಿಶ್ವಾಸ ಹೇಳುವಂತದಲ್ಲ, ಮನುಷ್ಯರ ದೃಷ್ಟಿಯಲ್ಲಿ ನಾವು ನಂಬಿಗಸ್ತರಾಗಿ ಅನ್ಕೋಬಹುದು. ನಂಬಿಗಸ್ತರಾಗಿ ಮನುಷ್ಯರ ಮುಂದೆ ನಟನೆ ಮಾಡಬಹುದು, ಆದ್ರೆ ದೇವರ ಮುಂದೆ ನಟನೆ ಮಾಡಲು ಸಾಧ್ಯವಿಲ್ಲ. ಯಾಕಂದ್ರೆ ಆತನಿಗೆ ಮುಚ್ಚಿ ಮರೆ ಆಗುವುದು ಒಂದು ಇಲ್ಲ. ಬೈಬಲ್ ಹೇಳ್ತದೆ, ನಿನ್ನ ಅಂತರಂಗವನ್ನು ದೇವರು ನೋಡ್ತಾನಂತೆ. ದೇವರು ನಾವೆಲ್ಲ ನೋಡೋದು ಮುಖ ನೋಡಿ ನಾವೇನ್ ಮಾಡ್ತೀವಿ, ಓ ಸಿಸ್ಟರ್ ಹಂಗೆ, ಈ ಬ್ರದರ್ ಹಂಗೆ ಹಂಗಂತ ನಾವು ಲೆಕ್ಕ ಮಾಡ್ತೀವಿ. ಆದ್ರೆ ದೇವರು ಆತರ ಲೆಕ್ಕ ಮಾಡಲ್ಲ. ದೇವರು ನಮ್ಮ ಹೃದಯದ ಅಂತರಾಳವನ್ನು ಅಂತರಂಗಿಯನ್ನು ನೋಡುವಂತ ದೇವರಾಗಿದ್ದಾನೆ. ನಮ್ಮ ಯಾವ ನೋಡುವಂತ ಹೃದಯವನ್ನು ಆತನು ನೋಡುತ್ತಾನೆ. ಅದೇ ಪೌಲನು ಹೇಳ್ತಾನೆ, ನಾನು ದೇವರೇ ಏನಲ್ಲ ನಂಬಿಗಸ್ತತೆಯಿಂದ ಎನಿಸಿ ಈ ಸೇವೆಯನ್ನು ನನಗೆ ಕೊಟ್ಟನು. ಹಲ್ಲೆಲೂಯಾ. ಇವಾಗ 5 ಜನ ನಾವು ಪ್ಲಾನ್ ಮಾಡಿದ ದೇವರು ಕೊಟ್ಟಂತ ಆಲೋಚನೆ ಪ್ರಕಾರ ನಾವು ಪ್ರತಿಯೊಬ್ಬರು ನೀವು ಯಾರು ಚಾಟ್ ಬರ್ಕೊಂಡು ಬಂದಿಲ್ಲ, ನೀವು ಜೂಮ್ ಮೀಟಿಂಗ್ ಬರಲ್ಲ, ಸಭೆ ಏನ್ ನಡೀತದೆ ಅದನ್ನು ಕೇಳಲ್ಲ. ಅದರಿಂದ ನಾವು ನಿಮ್ಮ ಕುರಿತು ಸ್ವಲ್ಪ ಬೇಜಾರು, ನನಗೆ ನಿಮ್ಮ ಕುರಿತು ನನಗೆ ದುಃಖ ಸ್ವಲ್ಪ. ಚಾಟ್ ಎತ್ಕೊಂಡ್ ಬಂದಿಲ್ಲ, ಕೆಲವು ಗೊತ್ತು, ಎಲ್ಲ ಗೊತ್ತು, ಅದ್ರ ಚಾಟ್ ಬಂದಿಲ್ಲ. ನಿಮಗೆ ನಾನು ಏನ್ ಹೇಳೋದು, ಇವಾಗ ನಿಮಗೆ ಸುವಾರ್ತೆ ಸಾರಿದರೆ ಇವತ್ತು ಲಕ್ಷಣಗಳಿಗೆ ಬಂದು ನಿನ್ನ ಕುಟುಂಬ, ನಿನಗೆ ಒಳ್ಳೆಯ ಆರೋಗ್ಯ, ನಿನ್ನ ಕುಡುಕತನ ಹೋಗಿದೆ, ನಿನ್ನ ವಿಭಚಾರತನ ಹೋಗಿದೆ, ನಿನ್ನ ಕೆಟ್ಟ ಗುಣಗಳ ಹೋಗಿ ಒಬ್ಬ ಮನುಷ್ಯನಾಗಿ ಮಾರ್ಪಟ್ಟು ಸಭೆಯಲ್ಲಿ ಕೂತ್ಕೊಂಡಿದ್ದೇವೆ. ಇವತ್ತು ನಾವು ಅನೇಕರಿಗೆ ಪ್ರಾರ್ಥನೆ ಮಾಡ್ಬೇಕಲ್ವೇ, ನಾನು ಪಡ್ಕೊಂಡೆ, ನಾನು ಚೆನ್ನಾಗಿದ್ದೀನಿ, ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿದ್ದಾರೆ ಅಂತ ನಾನು ಇದ್ದಿದ್ರೆ ಇಷ್ಟು ದೂರ ನಾನು ಬರ್ಬೇಕಾಗಿತ್ತಲ್ಲ, ಇಷ್ಟು ದೂರ ಬರ್ಬಾರ್ದು. ಯಾಕೆ ಬರ್ಬೇಕು? ನೀವು ಚೆನ್ನಾಗಿರ್ಬೇಕು, ದೇವರವರಿಗೆ ಚೆನ್ನಾಗಿ ಬೆಳಿಬೇಕಂತ ದೇವರು ಏನ್ ಮಾಡಿದ್ದಾರೆ, 2 ಕೊಟ್ಟು ಅಲ್ಲಿಂದ ಇಲ್ಲಿ ಕಳಿಸಿದ್ದಾರೆ. ಇವತ್ತು ನಿಮಗೂ ಯಾರು ಕೊಡಬೇಕು ಅನ್ಕೊಂಡ್ಬಾರಿಲ್ಲ, ನಾನಲ್ಲ, ದೇವರು ಕೊಟ್ಟು ಒಂದು ಭಯ ಭಕ್ತಿ ಇರ್ಬೇಕು. ಯಾವಾಗ ನಾವು ಮಾತು ಹೇಳಿದ್ರೆ ಅದರ ಪ್ರಕಾರ ನಡೀಲಿ. ಅದಕ್ಕೆ ದೇವರು ಹೇಳ್ತಾರೆ, ಪೌಲನು ಹೇಳುವಾಗ ಹೇಳ್ತಾರೆ, ನನ್ನನ್ನು ನಂಬಿಗಸ್ತನೆಂದು ಎಣಿಸಿದರು ದೇವರು. ಹಲ್ಲೆಲೂಯಾ. ನಾನು ಕೊಡುವಂತ ಕೆಲಸದಲ್ಲಿ ನಾನು ನಂಬಿಗಸ್ತನಾಗಿರ್ತೀನಿ ಅಂತ ದೇವರು ಗೊತ್ತು. ಅದರಿಂದಲೇ ಈ ಸೇವೆ ನಾನು ಕೊಟ್ಟಿರೋದು. ಈ ಸೇವೆ ಮನುಷ್ಯರನ್ನು ಕೊಟ್ಟಿರೋದು. ಭಾಷಣ ಮೋಸ ಸಲ ನಿಮಗೆ ಕೊಟ್ಟಿರೋದು ಸೇವೆ ದೇವರು ಕೊಟ್ಟಿರೋದು. ಆ ವಾಕ್ಯನ ಕ್ಲಿಯರ್ ಆಗಿ ನೀವು ಅರ್ಥಪೂರ್ವಕವಾಗಿ ನೀವು ನಂಬಿಕೆ ಪೂರ್ವಕವಾಗಿ ಓದುವುದಾದ್ರೆ, ಭಯಭಕ್ತಿಯಿಂದ ವಾಕ್ಯವನ್ನು ಒಂದೊಂದು ಮಾತನ್ನು ಗಮನಿಸುವುದಾದ್ರೆ, ಆತನು ಹೇಳ್ತಾನೆ, ಈ ಸೇವೆ ಬಂದು ಮನುಷ್ಯರೆಲ್ಲ ಕೊಟ್ಟಿರೋದು, ರೋಮ್ ಸೇವಕರೆಲ್ಲ ಕೊಟ್ಟಿರೋದು, ಅಧಿಕಾರಿಗಳೆಲ್ಲ ಕೊಟ್ಟಿರೋದು. ಯೇಸು ಕ್ರಿಸ್ತನೇ ನನ್ನನ್ನು ನಂಬಿಗಸ್ತನೆಂದು ಎನಿಸಿ ಈ ಘನವಾದ ಸೇವೆ ಕೊಟ್ಟಿದ್ದಾರೆ. ಆಮೇಲೆ ಯಾರಲ್ಲಿ ಸಾಧಿಸ್ತಾರೆ? ನಂಬಿಗಸ್ತರಲ್ಲಿ ಸಾಧಿಸ್ತಾರೆ. ನಂಬಿಗಸ್ತರ ಮಕ್ಕಳಲ್ಲಿ ಚಿಕ್ಕ ಚಿಕ್ಕ ವಿಷಯದಲ್ಲಿ ನಾವು ನಂಬಿಗಸ್ತರಾಗಿರ್ತೇವೆ. ಕೆಲವೆಲ್ಲ ದೊಡ್ಡ ದೊಡ್ಡ ಕಾರ್ಯದಲ್ಲಿ ನಂಬಿಗಸ್ತರಾಗಿರ್ತಾರೆ. ಚಿಕ್ಕ ಚಿಕ್ಕ ವಿಷಯದಲ್ಲಿ ಈ ಟೈಮ್ ಬಂದ್ರಿ, ಈ ಟೈಮ್ ಅವ್ರು ಫೋನ್ ಮಾಡಿ, ಈ ಟೈಮ್ ನಾವು ಸಂಧಿಸಿರಿ ಅಂತ ಹೇಳಿರ್ತೀವಿ. ಅಲ್ಲಿ ಹೋಗ್ಬೇಕಲ್ಲ, ಅವ್ರು ಮಾತಾಡಿರಲ್ಲ. ಆದ್ರೆ ನನ್ನ ಹತ್ರ ಬಂದಿರ್ಬೇಕಾರೆ ಅವ್ರು ನೋಡಿದ್ರೆ, ಅವ್ರು ಫೋನ್ ಮಾಡಿದ್ರೆ, ಅವ್ರನ್ನ ಕಣ್ಣು ನೋಡಿದ್ರೆ ಅಂತ ಎಲ್ಲ ಚೆನ್ನಾಗಿ ರೀಲ್ಸ್ ಬಿಟ್ಟು ಹೋಗ್ತಾರೆ. ಆದ್ರೆ ದೇವರು ಹೇಳ್ತಾರೆ, ನಾನು ಅಪನಂಬಿಗಸ್ತನ ನಾನು ಉಪಯೋಗಿಸಕ್ಕಾಗಲ್ಲ, ನಂಬಿಗಸ್ತರನ್ನ ಉಪಯೋಗಿಸ್ತಾನೆ. ಲೂಕನ 14ನೇ ಅಧ್ಯಾಯ 10ನೇ ವಾಕ್ಯ ಹೇಳ್ತದೆ, ಎಷ್ಟನೇ ನಾವು ನಂಬಿಗಸ್ತರಾಗಿರ್ಬೇಕಂದ್ರೆ ಅನೇಕ ವಿಷಯಗಳಲ್ಲ. ದೇವರು ಹೇಳ್ತಾರೆ, ಸ್ವಲ್ಪದಲ್ಲಿ ನಂಬಿಗಸ್ತನಾಗಿರು. ಲೂಕನ ಸುವಾರ್ತೆ 16:10 ಕಳೆದ ವಾರದಲ್ಲಿ, ಕಳೆದ ದಿನಗಳಲ್ಲಿ, ಕಳೆದ ತಿಂಗಳಲ್ಲಿ ಬಲಿಗೆ ನಾನು ಆ ವಾಕ್ಯವಿಟ್ಟು ಪ್ರಸನ್ನ ಮಾಡಿದೆ. ದೇವರು ಕೇಳುವಂತಹ ವಿಷಯ, ದೇವರು ಕೇಳುವಂತಹ ಸ್ವಲ್ಪದಲ್ಲಿ, ಚಿಕ್ಕ ಚಿಕ್ಕ ವಿಷಯದಲ್ಲಿ, ಸಣ್ಣ ಸಣ್ಣ ಕಾರ್ಯಗಳಲ್ಲಿ, ದೊಡ್ಡ ವಿಷಯದಲ್ಲ. ದೇವರು 10 ರೂಪಾಯಿ ಕೊಡ್ತಾರೆ, ಅದರ ನಂಬಿಗಸ್ತನಾಗಿರು. ನಿನಗೆ ಒಂದು ಕೆಲಸ ಕೊಡ್ತಾರೆ, ಅದು ನಂಬಿಗಸ್ತನಾಗಿರು. ನಿನಗೆ ಒಂದು ಅದ್ಭುತ ಮಾಡ್ತಾರೆ, ನಂಬಿಗಸ್ತನಾಗಿರು. ನಿನ್ನನ್ನು ಕರ್ಕೊಂಡು ಬಂದು ಬದಲಾಯಿಸ್ತಾರೆ, ಅದು ನಂಬಿಗಸ್ತನಾಗಿರು. ಮತ್ತೆ ತಿರ್ಗಾ ಕುಡಿಯಕ್ಕೆ ಹೋಗ್ಬೇಡ, ಮತ್ತೆ ತಿರ್ಗಾ ಪಾಪ ಮಾಡಕ್ಕೆ ಹೋಗ್ಬೇಡ, ಮತ್ತೆ ನೀನು ಆಮೇಲೆ ಪಾಪದಲ್ಲಿ ಬಿದ್ದು ಹೋಗ್ಬೇಡ. ಸೈತಾನನು ನಿನ್ನ ವಂಚಿಸಿಬಿಡ್ತಾನೆ. ಬೈಬಲ್ ಹೇಳ್ತದೆ, ಸ್ವಲ್ಪದರಲ್ಲಿ ನಂಬಿಗಸ್ತನು, ಅನೇಕರಲ್ಲಿ ನಂಬಿಗಸ್ತನಾಗಿರಬೇಕು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಸ್ವಲ್ಪದರಲ್ಲಿ ನಂಬಿಗಸ್ತನು, ಅನೇಕ ಕಾರ್ಯಗಳಲ್ಲಿ ಕೂಡ ನಂಬಿಗಸ್ತನಾಗಿರ್ತಾನೆ. ಸ್ವಲ್ಪದರಲ್ಲಿ ಅನ್ಯಾಯಗಾರನು, ಅನೇಕ ವಿಷಯದಲ್ಲಿ ಅನ್ಯಾಯಗಾರನಾಗಿರ್ತಾನೆ. ಯಾಕಂದ್ರೆ ದೇವರ ವಾಕ್ಯ ಕ್ಲಿಯರ್ ಆಗಿ
ತುಂಬಾ ಡೇಂಜರ್. ನಾವು ಕೊಡುವಂತ ಕೆಲಸ ಅದು ನಾವು ಕೊಡುವಂತದಲ್ಲ. ಈ ಸಭೆಗೆ ಸಂಬಂಧಪಟ್ಟದ ಒಂದೊಂದು ವಿಷಯ ಕರ್ತನಿಗೆ ಸೇವೆಗೆ ಸಂಬಂಧಪಟ್ಟದಾಗಿದೆ. ನಾವು ಸ್ವಾರ್ಥಕ್ಕಾಗಿ ಯಾವುದು ಮಾಡ್ತಾ ಇಲ್ಲ, ನಾವು ಸುವಾರ್ತೆಗಾಗಿ ಮಾಡ್ತಾ ಇದ್ದೀವಿ. ಕೈ ಕೊಟ್ಟು ದೇವರಿಗೆ ಸ್ತೋತ್ರ ಮಾಡಿ ನಾವು ಕೈ ಜೋಡಿಸಬೇಕು, ನಾವು ಪರಿಶ್ರಮಕ್ಕೆ ಸೇರಿಕೊಳ್ಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ವಾಕ್ಯ ನೋಡಿ. ಸ್ವಲ್ಪವಾದದ್ದರಲ್ಲಿ ನಂಬಿಗಸ್ತನಾದವನು ಬಹಳವಾದದ್ದರಲ್ಲಿಯೂ ನಂಬಿಗಸ್ತನಾಗುವನು. ಸ್ವಲ್ಪವಾದದ್ದರಲ್ಲಿ ಅನ್ಯಾಯಗಾರನಾದವನು ಬಹಳವಾದದ್ದರಲ್ಲಿಯೂ ಅನ್ಯಾಯಗಾರನಾಗುವನು. ಇದೇ ಇವಾಗ ನಿಮಗೆ ಆಶೀರ್ವಾದ ತಡೆಯಾಗಿರುವಂತದ್ದು ಎಂತಾದ್ರು. ಇವಾಗ ಆಶೀರ್ವಾದ ಯಾಕೆ ಬರ್ತಾ ಇಲ್ಲ, ನಿಮ್ಗೆ ಅದ್ಭುತ ಯಾಕೆ ನಡೀತಾ ಇಲ್ಲ, ಬಿಡುಗಡೆ ಯಾಕೆ ಸಿಗ್ತಾ ಇಲ್ಲ, ನಿಮ್ಮ ಜೀವನದಲ್ಲಿ ದೇವರ ಕಾರ್ಯ ಯಾಕೆ ಮಾಡ್ತಾ ಇಲ್ಲ, ನೀವು ನಂಬಿಗಸ್ತನಾಗಿಲ್ಲ. ಅದರಿಂದ ದೇವರು ತನ್ನ ಕಾರ್ಯವನ್ನು ನಿಮ್ಮಲ್ಲಿ ಸಾಧಿಸಕ್ಕಾಗಿಲ್ಲ. ದೇವರು ಹೇಳ್ತಾರೆ ಸ್ವಲ್ಪದರಲ್ಲಿ ನಾನು ಕೋಟಿ ಕೋಟಿ ಕೊಟ್ಟು ನಿನ್ನ ನಂಬಿಗಸ್ತನ ಅಂತ ನಾನು ನೋಡುವುದಿಲ್ಲ. ನಿನಗೆ ನಾನು 10 ರೂಪಾಯಿ ಕೊಡ್ತೀನಿ, ಆದ್ರೆ ನೀನು ನಂಬಿಗಸ್ತನಾಗಿದ್ದು 20 ರೂಪಾಯಿ ಕೊಡ್ತಾರೆ. ಒಂದೇ ಸರಿ ದೇವರು ಆಶೀರ್ವದಿಸಲ್ಲ, ಒಂದೇ ಸರಿ ಜನ ಬಂದಿಲ್ಲ. ಪಾಪ ನಾ ಸುಮ್ಮನೆ ಇರ್ಬೇಕು, ವಾಕ್ಯ ಕೇಳುವಾಗ ಸುಮ್ಮನೆ ಇರ್ಬೇಕು. ದೇವರ ವಾಕ್ಯ, ದೇವರ ಸಭೆ ಕಂಟೆಂಟ್ ಎಲ್ಲ ಬಂದಿಲ್ಲ. ಒಂದೊಂದು 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 ಕಲ್ಲು ರೋಡುಗಳಲ್ಲಿ ಹಾಕಿಕೊಂಡು ಬಂದಿದೆ. ಕೆಲವರು ಗೊತ್ತು, ನಿಮಗೆ ಕೆಲವರು ಗೊತ್ತಿಲ್ಲ. ಇವತ್ತು ಅಂತೀರ ಪಾಸ್ಟ್ ಹಂಗೆ ಪಾಸ್ಟ್ ಹಿಂಗಂತ. ರೋಡಲ್ಲಿ ಹೋಗಿ ಹಾಕಿಕೊಂಡು ಬಂದಿದ್ವಿ ಕಲ್ಲುಗಳು. ಸಭೆ ಕಟ್ಟಕ್ಕೆ ಮನೆ ನೋಡಿಲ್ಲ, ಬಿಸಿಲು ನೋಡಿಲ್ಲ, ರೋಡ್ ಹೆಚ್ಚುಕೊಂಡು ಕೇಳಿ ಕೆಲವರು ಇದ್ದಾರೆ. ಎಂಬುದ ರೋಡಲ್ಲಿ ಹಾಕಿಕೊಂಡು ಬಂದಿದ್ದೀವಿ. ಇವತ್ತು ದೇವರಿಗೋಸ್ಕರ ಇಷ್ಟು ಮಟ್ಟಕ್ಕೆ ನಮ್ಮನ್ನು ಆಶೀರ್ವದಿಸ್ತಾರಂದ್ರೆ ನಮ್ಮ ಒಳ್ಳೆ ಗುಣಗಳಲ್ಲ. ದೇವರು ಏನಂತಾರೆ, ಸ್ವಲ್ಪದಲ್ಲಿ ನಂಬಿಗಸ್ತನು ಅನೇಕರಲ್ಲಿ ನಂಬಿಗಸ್ತನಾಗಿದ್ದಾನೆ. ಅದಕ್ಕೆ ದೇವರ ಆಶೀರ್ವಾದ ಮಾಡ್ತಾರೆ. ನಮ್ಮ ಸಭೆ ತುಂಬಿಸ್ತಾರೆ, ಸಭೆಯನ್ನು ಬೆಳೆಸ್ತಾರೆ. ಆಮೇಲೆ ಅನೇಕ ಆಶೀರ್ವಾದ ಉಂಟು. ಯಾವಾಗ ನೀನು ನಂಬಿಗಸ್ತನಾಗಿ ನಡೆಯುವಾಗ, ನಂಬಿಗಸ್ತನಾಗಿ ನಡೆಯುವಾಗ ಒಂದೊಂದು ದಿನ ದೇವರಿಗೆ ನಾವು ಹತ್ಕೊಂಡು ಸ್ತೋತ್ರ ಮಾಡಿ. ನಿಮ್ಗೆ ಗೊತ್ತಾಗಲ್ಲ, ನಿಮಗೆ ಸೇವಕರ ಕಷ್ಟಗಳು ನಿಮ್ಗೆ ಗೊತ್ತಾಗಲ್ಲ, ಒಂದು ಪಾಸ್ಟರ್ ಹೃದಯ ನಿಮ್ಗೆ ಗೊತ್ತೇ ಆಗಲ್ಲ. ಇವಾಗಲ್ಲ, ನೀವು 1000 ವರ್ಷ ಆದ್ರೂ ನಿಮ್ಗೆ ಗೊತ್ತಾಗಲ್ಲ. ಈ ಪಾಸ್ಟ್ ಹಿಂಗೆ, ಈ ಪಾಸ್ಟ್ ಹಿಂಗೆ ಯಾವಾಗ ಗೊತ್ತಾಗತ್ತಂದ್ರೆ ಯೇಸು ಸ್ವಾಮಿನ ಮುಖವಾಗಿ ನೋಡ್ತೀವಲ್ಲ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಅಯ್ಯೋ, ನಾವು ಯಾಕಪ್ಪ ಇಷ್ಟು ತಪ್ಪು ಮಾಡ್ಬಿಟ್ಟಿವಿ, ಯಾಕಪ್ಪ ಇಷ್ಟು ನಾವು ಅಪನಂಬಿಗಸ್ತರಾಗಿದ್ದು ಬಿಟ್ಟಿವಿ, ಎಷ್ಟು ಅನ್ಯಾಯಕಾರನಾಗಿ ಇದ್ದು ಬಿಟ್ನಲ್ಲ, ಎಷ್ಟು ಸಾರಿ ಪಾಸ್ಟರ್ ಪ್ರಸಂಗ ಮಾಡಿದ್ರು, ಎಷ್ಟು ಸಾರಿ ನಮ್ಮ ಪಾಸ್ಟರ್ ನಮ್ಮನ್ನು ತಿದ್ದಿದ್ರು, ಎಷ್ಟು ಸಾರಿ ನಮ್ಮನ್ನ ಆಮೇಲೆ ಬಲಪಡಿಸಿ ಸೇವೆ ಮಾಡೋದೇ ಹೇಳಿದ್ರು. ಇವ್ರು ನಾವು ಮಾಡಿಲ್ವೇ ಅಂತ ಆ ದಿನದಲ್ಲಿ ಅಳುತ್ತಿರಂತ ಬೈಬಲ್ ಹೇಳ್ತಾರೆ. ಪರಲೋಕದಲ್ಲಿ ಕಣ್ಣೀರಿಲ್ಲ ಅಂತ ಹೇಳಬೇಕಿದೆ, ಆದ್ರೆ ಒಂದು ಕಡೆ ಹೇಳ್ತದೆ ಅವರ ಕಣ್ಣೀರೆಲ್ಲ ದೇವರು ಒರೆಸ್ತಾನೆ. ಯಾಕೆ ಒರೆಸ್ತಾನೆ? ಅಲ್ಲಿ ಏನಿದೆ ಕಣ್ಣೀರು. ಈ ಭೂಲೋಕದಲ್ಲಿ ಯೇಸು ಸ್ವಾಮಿಗೋಸ್ಕರ ನಾನೇನು ಮಾಡಿಲ್ವೇ? ಕೆಲವರಿಗೆ ನಾನು ಸುವಾರ್ತೆ ಸಾರಿಲ್ಲವೇ? ಕೆಲವರ ರಕ್ಷಣೆಗಳನ್ನು ನಡೆಸಿಲ್ಲವೇ? ಎಷ್ಟೋ ಜನ ಸಾಯ್ತಾದರೆ, ಕುಡಿದು ಕುಡಿದು ಸತ್ತು ಹೋಗ್ತಾದ್ರೆ, ಗಂಡದಲ್ಲಿ ಸತ್ತು ಹೋಗ್ತಾದ್ರೆ, ಮಕ್ಕಳ ಅನಾಥರಾಗ್ತಾದ್ರೆ, ಹೆಂಡತಿ ಆಮೇಲೆ ವಿಧವೆ ಆಗಿ ಅವರ ಜೀವಿತ ಶೂನ್ಯವಾಗಿ ಇನ್ನು ಏನು ಬದುಕೋದು ಬೇಡ, ಸತ್ತು ಹೋಗೋಣ ಅಂತ ಅನೇಕರು ಯೋಚನೆಗಳಿದ್ದಾರೆ. ಇವರಿಗೆಲ್ಲ ಸುವಾರ್ತೆ ಸಾರೋದಕ್ಕೋಸ್ಕರನೇ ಈ ಸಾರ್ವಜನಿಕ ರೋಧ 7 ಚರ್ಚ್ ಸಭೆ ಹೋಗಿದೆ, ನಿಮ್ಮನ್ನು ನನ್ನನ್ನು ಕರೆದುಕೊಂಡು ಬಂದಿದ್ದಾರೆ. ಆ ಕಾರ್ಯವನ್ನು ಮಾಡಕ್ಕೆ ದೇವರು ವಾಗ್ದಾನ ಹೇಳ್ತಾರೆ, ನಾನು ನಿಮ್ಮನ್ನು ಕರೆದಾಕಲು ನಂಬಿಕಸ್ತನು, ನನ್ನ ಕಾರ್ಯವನ್ನು ನಿಮ್ಮಲ್ಲಿ ಸಾಧಿಸಿದರೆ ಕೈ ಕಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ದೇವರು ನಂಬಿಕಸ್ತನನ್ನು ಕಾಪಾಡುತ್ತಾನೆ, ನಂಬಿಕಸ್ತನನ್ನು ಉಪಯೋಗಿಸ್ತಾನೆ. ಎಲ್ಲರೂ ಉಪಯೋಗಿಸ್ತಾನೆ, ಎಲ್ಲರೂ ಮಾತಾಡಿಸುವುದಿಲ್ಲ. ಶುಕ್ರವಾರ ಒಂದು ಸೇವಕರು ಬಂದಿದ್ರು ನನ್ನ ನೋಡಕ್ಕೆ. ಅವ್ರು ಬಂದು ಕುತ್ಕೊಂಡು ಹೇಳಿದ್ರು, ಪಾಸ್ಟರ್ ಎಷ್ಟು ವರ್ಷ ಆಯ್ತು? ನಾನು ಹೇಳಿದೆ 9 ವರ್ಷ ಆಯ್ತು ಈ ಸ್ಥಳದಲ್ಲಿ ಬಂದು. 9 ವರ್ಷ ಆಗಿಲ್ಲ, 9ನೇ ವರ್ಷ ನಡೀತಾ ಇದೆ. 8 ವರ್ಷ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸಿ. ಈ ಕಟ್ಟಿ ಎಷ್ಟು ವರ್ಷ ಆಯ್ತು, ಇದು ಕಟ್ಟಿ ಎಷ್ಟು ವರ್ಷ ಆಯ್ತು, ಅದು ಕಟ್ಟಿ ಎಷ್ಟು ವರ್ಷ ಆಯ್ತು, ಎಲ್ಲ ಒಂದೊಂದು ಕೇಳ್ತಾರ. ಒಂದೊಂದು ಹೇಳುವಾಗ ಅವನೊಂದು ಮಾತು ಹೇಳಿದ್ರು, 20 ವರ್ಷ ಸೇವೆ ಮಾಡ್ತಾ ಇದ್ರೆ ಅವ್ರ ಸಭೆ ಕಟ್ಟಿಲ್ಲ, 20 ವರ್ಷ ಸೇವೆ ಮಾಡ್ತಾ ಇದ್ರೆ ಅವ್ರಿಗೆ ಒಂದು ಸ್ಥಳ ಇಲ್ಲ, 20 ವರ್ಷ ಸೇವೆ ಮಾಡ್ತಾ ಇದ್ರೆ ಅವ್ರಿಗೆ 10 ಜನ ಆತ್ಮ ಇಲ್ಲ. ಇವತ್ತು ದೇವರು ನಮಗೆ 100 ಜನ ಆತ್ಮಗಳು ಕೊಟ್ಟಿದ್ದಾರೆ. ಯಾಕಂದ್ರೆ ನಾವು ನಂಬಿಗಸ್ತರಾಗಿರುವುದಿಲ್ಲ. ದೇವರು ಹೇಳ್ತಾರೆ, ಸ್ವಲ್ಪದಲ್ಲಿ ನಂಬಿಗಸ್ತನಾಗಪ್ಪ, ಸ್ವಲ್ಪದಲ್ಲಿ ನಂಬಿಗಸ್ತನಾಗಿ. ಒಂದು ವೇಳೆ ಅವಮಾನ, ನಿಂದನೆಗಳು, ಕಷ್ಟಗಳು, ಆಮೇಲೆ ಕಣ್ಣೀರು, ನೋವು, ಬಾಧೆಗಳು ಬರಬಹುದು, ಆದ್ರೆ ಅದರಲ್ಲಿ ನಾವು ಹಿಂಜರಿಯಬಾರದು, ನಂಬಿಗಸ್ತರಾಗಿ ನಡೆದುಕೊಳ್ಳೋಣ. ಆಮೇಲೆ
ಸಾಧಿಸುತ್ತಾನೆ. ಯಾರಲ್ಲಿ ಸಾಧಿಸ್ತಾನೆ? ನಂಬಿಗಸ್ತರನ್ನು. ನೋಡಿ ದೇವರ ವಾಕ್ಯ ಜ್ಞಾನೋಕ್ತಿಗಳು 28:20 ವಾಕ್ಯ ಹೇಳ್ತದೆ, ನಂಬಿಗಸ್ತನ ಆಶೀರ್ವಾದ ಪೂರ್ಣರಾಗ್ತಾನೆ. ಎಲ್ಲಿ ನಂಬಿಗಸ್ತರು ಮಾತ್ರ ಆಶೀರ್ವಾದ ಪೂರ್ಣರಾಗ್ತಾರೆ. ನೀವು ಹೇಳಕ್ ಸಾಧ್ಯನಾ? ನನಗೆ ಸಂಪೂರ್ಣ ಆಶೀರ್ವಾದ ದೇವರು ಕೊಟ್ಟಿದ್ದಾರೆ, ನನಗೆ ಸಂಪೂರ್ಣವಾಗಿ ಎಲ್ಲ ಕೊಟ್ಟಿದ್ದಾರೆ. ನಿಮ್ಮಲ್ಲಿ ಕೊರತೆಗಳಿದೆ, ನಿಮ್ಮನ್ನು ಹೆಚ್ಚು ಹೇಳಿಸಬಹುದು ನನ್ನ ಜೀವಿತದಲ್ಲಿ. ಆಮೇಲೆ ಹಂಗಿದೆ ಹಿಂಗಿದೆ ಅಂತ ನಾವು ಅನೇಕ ಕ್ಷಣಗಳ ಮುಂದೆ ಸಾಕ್ಷಿ ಹೇಳ್ತಾ ಇದ್ದೀರಾ, ಆದ್ರೆ ನಿಮ್ಮಲ್ಲಿ ಅನೇಕ ಕೊರತೆಗಳಿದೆ. ಯಾಕೆ ಕೊರತೆ? ದೇವರ ವಾಕ್ಯ ಹೇಳ್ತದೆ, ನಂಬಿಗಸ್ತನು ಪರಿಪೂರ್ಣ ಆಶೀರ್ವಾದ ಹೊಂದಿಕೊಳ್ಳುತ್ತಾನೆ. ಅನ್ನವನ್ನು ಹುಡುಕಲು ಹೋಗುವನು ತಂದೆಗೆ ಗುರಿ ಆಗಲು ಬಿಡುವುದಿಲ್ಲ. ಯಾಕಂದ್ರೆ ನೀ ನಂಬಿಗಸ್ತನಾಗಿರುವಾಗ ನಂಬಿಗಸ್ತನಾದ ದೇವರು ಆತನು ನಮಗೆ ಕಾರ್ಯಗಳು ಮಾಡುವಂತಾದನಾಗಿದ್ದಾನೆ. ಕೈ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ನಮ್ಮ ದೇವರು ನಂಬಿಗಸ್ತನು. ಆದ್ದರಿಂದ ನಂಬಿಗಸ್ತನ ಎಂದಿಗೂ ಕೈ ಕೊಡದೆ ಆತನ ಆಶೀರ್ವದಿಸಿ ದರಿದ್ರರಾಗಿ ಬಿಡುವುದಿಲ್ಲ, ಬಡತನದಲ್ಲಿ ಬಿಡುವುದಿಲ್ಲ, ಆಮೇಲೆ ಅವಮಾನ ನಿಂದನೆಗೆ ಬಿಡುವುದಿಲ್ಲ. ಅವರ ಆಶೀರ್ವಾದಿಸಲ್ಪಡುತ್ತಾನೆ ಇರ್ತಾರೆ. ಯಾಕಂದ್ರೆ ಅವರು ನಂಬಿಗಸ್ತರು. ದೇವರು ಹೇಳ್ತಾರೆ, ಸ್ವಲ್ಪದಲ್ಲಿ ನಂಬಿಗಸ್ತರು, ಅನೇಕರಲ್ಲಿ ನಂಬಿಗಸ್ತರು. ಇವತ್ತು ಪ್ರಸಂಗನೇ ಇದು ಒಂದೇ ಪಾಯಿಂಟ್ ನಾವು ಮಾತಾಡ್ಬೋದು, ಅಷ್ಟು ವಿಷಯಗಳಿದೆ. ಆದ್ರೆ ನಾನು ಅಷ್ಟೆಲ್ಲ ಮಾತಾಡಿ ನೀವು ಮಹಾಪಟ್ಟಿಲ್ಲ ಅಂದ್ರೆ ವೇಸ್ಟ್ ಆಗುತ್ತೆ, ವ್ಯರ್ಥ ಆಗುತ್ತೆ. ನಾನು ಕಿಚ್ಕೊಳ್ಳೋದು, ನಾವು ಬಡ್ಕೊಳ್ಳೋದು ಎಲ್ಲ ವ್ಯರ್ಥವಾಗುತ್ತೆ. ನೀವು ನಿಮ್ಮ ಜೀವಿತದ ಎಷ್ಟು ಮಟ್ಟಿಗೆ ನಂಬಿಕಸ್ಥರಾಗಿದ್ದೀರಾ. ಆಮೇಲೆ ನಾವು ನಾಳೆಯಿಂದ 1ನೇ ತಾರೀಕು ಹೊಸ ತಿಂಗಳಲ್ಲಿ ನಾವು ಕಾಲಿಗೆ ಹೋಗ್ತಾ ಇದ್ದೀವಿ, ಉಪವಾಸ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ, ದೇವರ ಸಮ್ಮುಖದಲ್ಲಿ ಹೋಗ್ತಾರೆ. ಎಷ್ಟು ನಾವು ಸಭೆಯಲ್ಲಿ ಕೂಟಕ್ಕೆ ನಂಬಿಕಸ್ಥರಾಗಿದ್ದೀರಾ? ಭಾನುವಾರ ಆಹಾರಕ್ಕೆ ನಂಬಿಕಸ್ಥ ಇಲ್ಲ. ಅದಕ್ಕೆ ನಿಮಗೆ ತೊಂದರೆ. ನೀ ದೇವರ ವಿಷಯದಲ್ಲಿ ನಂಬಿಕಸ್ಥನಾಗಿರು, ದೇವರ ಆರಾಧಿಸುವಿಸದಲ್ಲಿ ನಂಬಿಕಸ್ಥನಾಗಿರು, ದೇವರನ್ನು ಹುಡುಕುವುದರಲ್ಲಿ ನಂಬಿಕಸ್ಥನಾಗಿರು. ಆಮೇಲೆ ಇಬ್ಬರಿಗೆ 11ನೇ 6ನೇ ವಾಕ್ಯ ಹೇಳ್ತದೆ, ದೇವರ ಬಳಿ ನಂಬಿಕೆ ಇಲ್ಲದೆ ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ, ದೇವರು ತನ್ನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡುತ್ತಾರೆ. ಅದು ನಂಬುವುದು ಅವಶ್ಯ ಅಂತ ದೇವರ ವಾಕ್ಯ ಹೇಳ್ತಾರೆ. ಯಾಕಂದ್ರೆ ದೇವರು ನಾವು ಹುಡುಕುವಾಗ ದೇವರು ನಿಶ್ಚಯವಾಗಿ ಆಶೀರ್ವದಿಸ್ತಾರೆ. ನಮ್ಮ ಜೀವಿತದಲ್ಲಿ ದೇವರನ್ನು ಆರಾಧಿಸುವಂತ ಕಾರ್ಯದಲ್ಲಿ ನಾವು ಏನಾಗಿರ್ಬೇಕು? ನಂಬಿಗಸ್ತರಾಗಿರಬೇಕು. ಅಲ್ಲೆಲ್ಲೂಯ್ಯ. ಪ್ರಾರ್ಥಿಸುವ ವಿಷಯದಲ್ಲಿ ಕೆಲವರು ಏನ್ ಮಾಡ್ತಾರೆ? 2 ದಿನ ಪ್ರಸನ್ನ ಆಗ್ಬಿಟ್ಟಲ್ಲ, 2 ದಿನ ನಂಬಿಗಸ್ತರಾಗಿರ್ಬೇಕು ಅಂತ ಹೋಗ್ತಾರೆ. 2 ದಿನ ಕರೆಕ್ಟ್ ಆಗಿ ಇರ್ತಾರೆ. ಯಾರ ಹತ್ರ ತಪ್ಪಾಗಿ ಮಾತಾಡಲ್ಲ, ಯಾರ ಹತ್ರ ಕೆಟ್ಟದ್ದು ಮಾತಾಡಲ್ಲ, ಯಾರ ಹತ್ರ ನಾವು ಆಮೇಲೆ ಅನ್ಯಾಯ ಮಾಡುವುದಿಲ್ಲ, ಸುಳ್ಳು ಹೇಳುವುದಿಲ್ಲ. 2 ದಿನ ಕರೆಕ್ಟ್ ಆಗಿರ್ತೀವಿ. 3ನೇ ದಿನ ಉಣ್ಣಿಂದಿ ಕೋಳಿದ ಮುಂಡದೇವರ ಅಂತ ಎಲ್ಲ ಮಾತಾಡ್ಬಿಡ್ತೀವಿ ನಾವು. 2 ದಿನ ಕಾಣಿಕೆ ಆಗ್ಲಿ ಅಂದ್ರೆ 2 ದಿನ ಕಾಣಿಕೆ ಆಗ್ತಾರೆ, 3ನೇ ದಿನ ಹೋಯ್ತು. ಎಲ್ಲಿ ನಂಬಿಗಸ್ತಕ್ಕೆ ನಿಂದು? ದೇವರ ಸ್ವಲ್ಪ ನಂಬಿಗಸ್ತನು ಅನೇಕರಲ್ಲಿ ನಂಬಿಗಸ್ತನಾಗಿದ್ದಾನೆ. ಸ್ವಲ್ಪ ಕಾರ್ಯದಲ್ಲಿ ಯಾರೆಲ್ಲ ನಂಬಿಗಸ್ತರಾಗಿರ್ತಾರೋ ಅದರಲ್ಲಿ ಅನೇಕ ವಿಷಯದಲ್ಲಿ ಕೂಡ ದೇವರು ನಂಬಿಗಸ್ತರಾಗಿ ಮಾಡ್ತಾರೆ. ಹಾಗಾಗಿ ಇವತ್ತು ನಮ್ಮ ನಂಬಿಗಸ್ತರದ ಕಾರಣ ನಮಗೆ ಆಶೀರ್ವಾದ ಬರ್ತಾ ಇಲ್ಲ. ಝೂಮ್ ಮೀಟಿಂಗ್ ನಡೀತದೆ ಡೈಲಿ. ನಿಮ್ಮಲ್ಲಿ ಎಲ್ಲಾದ್ರೂ ಸ್ಮಾರ್ಟ್ ಫೋನ್ ಇದೆ, ನಿಮ್ಮಲ್ಲಿ ಅನೇಕರು ಬರೋದಿಲ್ಲ. ಕೆಲವರು 10 ಸರಿ ಫೋನ್ ಮಾತಾಡ್ತಾರೆ. ನನ್ಗೆ ಗೊತ್ತಾಗುತ್ತೆ ಕಟ್ ಆಯ್ತು ಅಂದ್ರೆ ಫೋನ್ ನೀವೇನ್ ಮಾಡ್ತಿದ್ರೆ ಫೋನ್ ಮಾತಾಡ್ತಿದ್ದೀರಾ ಅಂತ ಅರ್ಥ. ಒಂದೊಂದ್ಸರಿ ನೆಟ್ವರ್ಕ್ ಕಟ್ ಆಗುತ್ತೆ, ಅದು ಗೊತ್ತು. ಎಲ್ಲಾರ ಕಡೆನೂ ನೆಟ್ವರ್ಕ್ ಪ್ರಾಬ್ಲಮ್ ಬರುತ್ತೆ. ಒಂದೊಂದ್ಸರಿ ನೀವು ಫೋನ್ ಮಾತಾಡ್ತಿದ್ರೆ ಆರಾಧನೆ ನಡೀತಾ ಇಲ್ಲ. ದೇವರು ನೋಡ್ತಾ ಇಲ್ಲ, ರಾಷ್ಟ್ರ ನೋಡ್ತಾ ಇದ್ರೆ ಇಲ್ವೋ? ದೇವರು ನೋಡ್ತಾ ಇದ್ದಾರೆ ತಾನೆ. ಉಪವಾಸ ಪ್ರಾರ್ಥನೆ ನಡೀತಾ ಇದ್ರೆ ನೀವು ಉಪವಾಸ ಪ್ರಾರ್ಥನೆಗೆ ಬರ್ತಾ ಇಲ್ಲ. ನೀವು ಈ ತಿಂಗಳು ಈ ವರ್ಷದಲ್ಲಿ ಉಪವಾಸ ಮಾಡಿಲ್ಲ ಅಂದ್ರೆ ತುಂಬಾ ಕಷ್ಟ ದೇವರ ಮಕ್ಕಳೇ. ಇನ್ನು ಮುಂದಕ್ಕೆ ನೀವು ಸಭೆಯಲ್ಲಿ ಇರೋದು ಕೂಡ ಡೌಟ್. ನೀವು ಹೆಚ್ಚು ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ಈ ಸಮಯದಲ್ಲಿ ಇವಾಗ ಇರುವಂತಹ ಒಂದು ಸ್ಥಿತಿ ನಮ್ಮ ಸಿಚುವೇಶನ್ ಅಲ್ಲಿ ನಾವು ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ನಾವು ಈ ಸಭೆಯಲ್ಲಿ ಇರಕ್ಕೆ ಸಾಧ್ಯವಿಲ್ಲ. ಅದರಿಂದ ನೀವು ನಂಬಿಗಸ್ತರಾಗಿರಿ, ದೇವರು ನಿಮ್ಮ ಜೊತೆ ಇರ್ತಾರೆ. ಯಾವಾಗಲೂ ನಿಮ್ಮನ್ನ ನಾನು ಹಿಂದೆ ಬಂದು ನಿಮ್ಮನ್ನ ನೀವು ಪ್ರಾರ್ಥನೆ ಮಾಡ್ತೀರಾ, ನೀವು ಬೈಬಲ್ ಓದಿರಾ, ನೀವು ಪರಿಶುದ್ಧರಾಗಿದ್ದೀರಾ, ಯಾವ ತಪ್ಪು ಮಾಡಿಲ್ವಾ, ಎಲ್ಲರೂ ಸುಳ್ಳು ಹೇಳಿಲ್ವಾ, ನಾನು ನಮ್ಮನ್ನು ನೋಡಕ್ ಆಗಲ್ಲ. ಆದ್ರೆ ಯಾವಾಗಲೂ ನೋಡುವ ದೇವರು ಒಬ್ಬನಿದ್ದಾನೆ. ಆತನಿಗೆ ನಾವೇನಾಗಿರ್ಬೇಕು? ಭಯ ಭಕ್ತಿಯಿಂದ ನಡೆದುಕೊಳ್ಳಬೇಕು. ಆಗ ದೇವರು ನಮ್ಮನ್ನು ನೋಡುತ್ತಾನಂತ ನಮಗೆ ನಿದ್ರೆ ನಾವು ಅವರಿಗೆ ಭಯಪಟ್ಟು ನಂಬಿಗಸ್ತರಾಗಿ ನಡೆಯುತ್ತೇವೆ. ನಂಬಿಗಸ್ತರಾಗಿರುವಂತ ಮಕ್ಕಳನ್ನ ದೇವರನ್ನು ಆಶೀರ್ವದಿಸ್ತಾರೆ. ನಂಬಿಗಸ್ತಕ್ಕೆ ದೇವರು ತುಂಬಾ ಬಯಸುತ್ತಾರೆ. ಎಷ್ಟು ಮಟ್ಟಿಗೆ ನೀವು ನಂಬಿಗಸ್ತರಾಗಿದ್ದೀರಾ? ನಾವು ಒಬ್ಬರಿಗೆ ಅಲ್ಲಿಂದ ಓಡ್ ಬಂದ್ವಿ ಸೇವೆ, ಒಬ್ಬ ಮನುಷ್ಯನಿಗೆ ಅಲ್ಲಿಂದ 50-60 ಕಿಲೋಮೀಟರ್ ಇದೆ. ಹೋಗಿ ಬರೋದು ಎಷ್ಟು ಟೈರ್ಡ್ ಆಗುದು. ಸೋಮವಾರದಿಂದ ಶನಿವಾರ ಕೆಲಸ ಮಾಡೋದು, ಮತ್ತೆ ಭಾನುವಾರ ಆದ್ರೆ ಇಲ್ಲಿ ಸೇವೆಗೆ ಬರೋದು. ಅದು ಒಂದು ಸ್ಥಳದಲ್ಲ, 5-6 ಸ್ಥಳಕ್ಕೆ ಹೋಗ್ಬೇಕು. ಕಿಚ್ಚಿ ಪ್ರಾರ್ಥನೆ ಇವತ್ತು ಮೈಕ್ ಕೊಟ್ಟಿದ್ದಾರೆ ದೇವರು. ಅವ್ರು ಮೈಕ್ ಇಲ್ಲ, ಕಿಚ್ಚಿ ಮಾತಾಡ್ತಾ ಇದೆ.
ಗಂಟ್ಲೆಲ್ಲ ರಕ್ತ ಬಂದ್ಬಿಡೋದು, ಒಂದೊಂದ್ಸರಿ ಹುಣ್ಣಾಗ್ಬಿಡೋದು ಇಲ್ಲಿಂದ ಇಲ್ಲಿವರೆಗೂ. ಈಗ ಕೂಡ ಆ ತರ ಒಂದು ಕಷ್ಟಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ. ಯಾಕಂದ್ರೆ ದೇವರು ನೋಡ್ತಾರೆ, ಜನರು ನೋಡ್ತಾರೆ, ಇಲ್ಲವೋ ದೇವರು ನೋಡ್ತಾರೆ, ಅದನ್ನ ಆಶೀರ್ವದಿಸುತ್ತಾರೆ. ನಂಬಿಗಸ್ತರಲ್ಲಿ ದೇವರು ಕಾರ್ಯ ಸಾಧಿಸ್ತಾರೆ, ನಂಬಿಗಸ್ತರನ್ನು ದೇವರು ಉಪಯೋಗಿಸ್ತಾರೆ, ನಂಬಿಗಸ್ತರ ಮೂಲಕವಾಗಿ ಸಭೆಗಳ ಕಟ್ಟಲು ಕೊಡುತ್ತಾರೆ. ಆದ್ರೆ ನಿಮ್ಮ ಬೈಬಲ್ ಕಾಲೇಜಿಗೆ ನೀವು ನಂಬಿಗಸ್ತರಾಗಿದ್ದೀರಾ? ಎಷ್ಟು ತ್ಯಾಗ ಮಾಡಿ ಪಾಪ ಎಷ್ಟು ಟೀಚರ್ಗಳು ಬಂದು ಸೇವೆ ಮಾಡ್ತಾರೆ, ನೀವಾದ್ರೂ ಆನ್ ಮಾಡ್ಬಿಟ್ಟು ಇಟ್ಬಿಟ್ಟು ನಿದ್ದೆ ಮಾಡ್ತಾ ಇದ್ದೀರಾ. ಕಳೆದ ಸಭೆ ಫೋನ್ ಮಾಡಿ ಹೇಳ್ತಾರೆ 3 ಸರಿ ಕರೆದ ಭಾಷೆ ಅವನು ಎಂದೇನು ಅವನೇನ್ ಮಾಡ್ತಾವನೆ, ನಿದ್ದೆ ಮಾಡ 3 ಸರಿ ಕರೆದಿದ್ದಾರೆ. ನಂಬಿಗಸ್ತಿಕೆ ಎಲ್ಲಿ ನಮ್ಮ ಜೀವಿತದಲ್ಲಿ ನಮಗೆ ಕೊಟ್ಟಂತ ಒಂದು ಬೈಬಲ್ ಸ್ಟಡಿ ಅದು ನಾವು ಅದು ಕಲಿಬೇಕಾದ್ರೆ 40-50 ಸಾವಿರ ನಾವು ಖರ್ಚು ಮಾಡಬೇಕು. ಕನಿಷ್ಠ ಪಕ್ಷ 25-30 ಸಾವಿರ ಖರ್ಚು ಮಾಡಬೇಕು. ಉಚಿತವಾಗಿ ದೇವರು ಕೊಡ್ತಾರೆ. ಅದನ್ನ ಎಷ್ಟು ಭಯಭಕ್ತಿನ ನಾವು ಗಮನಿಸಿ ನಡೆಸಬೇಕು. ಇವತ್ತು ನಮಗೆ ಕಷ್ಟ ಇರಬಹುದು, ಬೈಬಲ್ ಸ್ಟಡಿ ಓದುವಾಗ ಡೈಲಿ 6 ಗಂಟೆ ಎದ್ದು ಕೂತ್ಕೊಳ್ಳೋದು ಕಷ್ಟ ಇರಬಹುದು, ಪರವಾಗಿಲ್ಲ, ಕಷ್ಟಪಡಿ ದೇವರಿಗೋಸ್ಕರ ಕಷ್ಟಪಡೋಣ. ಹೇಳಿ 2ನೇ ಪಾಯಿಂಟ್, ನನ್ನ ಪಾಯಿಂಟ್ ಅದೇ, ದೇವರಿಗೋಸ್ಕರ ಯಾರೆಲ್ಲ ಕಷ್ಟಪಡ್ತಾ ಅವ್ರನ್ನ ಉಪಯೋಗಿಸ್ತಾರೆ, ಎಲ್ಲಾರು ದೇವರು ಉಪಯೋಗಿಸ್ತಾರೆ. ನಾನು ಆರಾಮ ಮನೇಲಿ ಇರ್ತೀನಿ, ನಾನು ಮಲ್ಕೊಂಡು ನಿದ್ದೆ ಮಾಡ್ತೀನಿ, ನಾನು ನನ್ನ ಪಾಡು ಇರ್ತೀನಿ, ದೇವರು ನನ್ನನ್ನು ಈ ಜನ್ಮದಲ್ಲಿ ಉಪಯೋಗಿಸಲ್ಪಡಲ್ಲ. ನಿನ್ನ ಮೂಲಕವಾಗಿ ದೇವರು ಕಾರ್ಯ ಮಾಡಲ್ಲ, ನಿನ್ನ ಮೂಲಕವಾಗಿ ದೇವರು ಸಭೆ ಕಟ್ಟಕ್ಕಾಗಲ್ಲ. ಬೇಕಾದ್ರೆ ಸಭೆಯ ನಷ್ಟವಾಗಿರ್ತೀಯ, ಸಭೆಯ ಮುರಿಯುವಂತಲಾಗಿರ್ತೀಯ. ಯಾವಾಗ ದೇವರಿಗೋಸ್ಕರ ಕಷ್ಟ ಪಡ್ತೀಯೋ ಆಮೇಲೆ ದೇವರ ರಾಜ್ಯ ನಿಮ್ಮ ಮೂಲಕವಾಗಿ ಎಲ್ಲರೂ ದೇವರು ಕಟ್ಟಿದ್ರು ಕಷ್ಟಪಡುವುದಕ್ಕಾಗಿ, ಕ್ರಿಸ್ತನಿಗಾಗಿ ಕಷ್ಟಪಡುವುದಾಗಿ. ಪೌಲನ ಅಪೊಸ್ತಲರ ಕೃತ್ಯಗಳ 3ನೇ ಅಧ್ಯಾಯದಲ್ಲಿ 9ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಆಮೇಲೆ ಅಲ್ಲಿ ಆತನನ್ನು ಕರೆಯುವಾಗ ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ, ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಆತನನ್ನು ಕರೆಯುವಾಗ ಆತನು ಹಿಂಸಕನಾಗಿ, ಆಮೇಲೆ ದೇವರ ಸಭೆಗಳನ್ನು ಹಿಂಸೆಪಡಿಸುವವನಾಗಿ, ಅವರ ದೇವರ ಜನರನ್ನ ನಿಂದಿಸುವವನಾಗಿ, ಸೇವಕರನ್ನ ಕೊಲ್ಲುವವನಾಗಿ ಇದ್ದನು. ಆ ಸಮಯದಲ್ಲಿ ದೇವರು ಅವನಿಗೆ ಒಂದು ದರ್ಶನ ಕೊಟ್ಟು ಅವನನ್ನು ನನ್ನ ಸೇವೆ ಮಾಡುವುದಕ್ಕೋಸ್ಕರ ಕಳೆದರು. ಏನು ಕಳೆದು ಗೊತ್ತಾ? ಸಿಂಹಾಸನ ಮೇಲೆ ಕೂತ್ಕೊಳ್ಳೋದು, ಆ ಮಂಚದ ಮೇಲೆ ಆರಾಮ ನಿದ್ದೆ ಮಾಡೋದನ್ನ ಕರೆದಿರೋದು. ಅವನ ಸೇವೆ ಅನುಭವದಲ್ಲಿ ನೀವು ನೋಡಿ, ಕೊರಿಂಥ್ಯ ಪುಸ್ತಕದಲ್ಲಿ 2 ಕೊರಿಂಥ್ಯ 11-12 ವಾಕ್ಯ ಅನ್ಕೊಂತೀನಿ, ಅದ್ರ ಮೂಲಕದಲ್ಲಿ ಅವನು ಹೇಳ್ತಾನೆ, ಎಷ್ಟೋ ಹಿಂಸೆಗಳು ಪಟ್ಟೆ ಕ್ರಿಸ್ತನಿಗಾಗಿ ಕಷ್ಟಪಡುವವರನ್ನ ದೇವರು ಉಪಯೋಗಿಸ್ತಾರೆ. ಆರಾಮಾಗಿರುವವರೆಲ್ಲ ನಂಬಿಗಸ್ತರು, ಕಷ್ಟಪಡುವಂತವರು. ಯಾಕಪ್ಪ 1:12 ಹೇಳ್ತದೆ, ಕಷ್ಟವನ್ನು ಸಹಿಸಿಕೊಳ್ಳುವ ಮನುಷ್ಯನ ಭಾಗ್ಯವಂತನು, ಅವನ ಧನ್ಯನು, ಅವನ ಪರಿಶೋಧನೆ ನಂತರ ಅವನಿಗೆ ಜೀವನ ಜಯ ಮಾಡಿಕೊಡ್ತಾರೆ. ಆರಾಮಾಗಿರುವವರು ಕೊಡಲ್ಲ, ನಾನು ಇಷ್ಟಪಟ್ಟು ಬರ್ತೀನಿ, ಇಷ್ಟಪಟ್ಟು ನಾನು ಹೋಗ್ತೀನಿ, ನಾನು ಆದ್ರೆ ಬರ್ತೀನಿ, ಆದ್ರೆ ಬಿಡ್ತೀನಿ ಅಂತವನ್ನೆಲ್ಲ ಸಹೋದರಿ ಎಚ್ಚರವಾಗು. ಎಲ್ಲ ಸಮಯದಲ್ಲಿ ಯೇಸುವಿಗೋಸ್ಕರ ಕಷ್ಟವನ್ನು ಅನುಭವಿಸಕ್ಕೆ, ಸಹಿಸಿಕೊಳ್ಳಕ್ಕೆ ರೆಡಿ ಆಗಿಲ್ಲ. ಆಮೇಲೆ ಹಲ್ಲೆಲೂಯಾ, ಲೂಕನ ಸುವಾರ್ತೆ 9ನೇ ಅಧ್ಯಾಯ 40ನ ಮೇಲೆ ವಾಕ್ಯವನ್ನು ನೋಡುತ್ತೇವೆ. ನೇಗಿಲ ಮೇಲೆ ಕೈ ಇಟ್ಟವನು ಹಿಂಸೆಗೆ ನೋಡಬಾರದು. ಕಷ್ಟನ ದುಃಖನೋ ಓ ಭಾಗಗಳು ಹಿಂಸೆನೋ ನಿಂದನೆಯೋ ಏನೇ ಬಂದು ಮುಂದೆ ಬಂದು ಬಿಡ್ತೀನಿ, ಕ್ರಿಸ್ತನಿಗಾಗಿ ಜೀವಿಸ್ತೇನೆ. ಕೆಲವು ಹೇಳ್ತಾರೆ ಕೈ ಮೇಲೆತ್ತಿ, ನಾನು ಏಸಪ್ಪ ನಿನಗೋಸ್ಕರ ನಿನಗೋಸ್ಕರ ನಿನಗೋಸ್ಕರ. ಅಯ್ಯೋ ಅಮ್ಮ, ಬಾಯಿ ಮುಚ್ಚಮ್ಮ, ಬಾಯಿ ಮುಚ್ಚ ಸಹೋದರ, ನೀನ್ ಹೇಳ್ಬೇಡ ಅರ್ಥನ. ದೇವರಿಗೋಸ್ಕರ ಕೊಂಚ ಕಷ್ಟಪಡೋದು ಕಲಿ, ಆಗ ದೇವರು ನಿನ್ನ ಉಪಯೋಗಿಸ್ತಾರೆ. ಆರಾಮಾಗಿರೋದಲ್ಲ. ಇವಾಗ ನಾವು ಸೇವಕರು ಪುಲ್ಪಿಟ್ ಅಲ್ಲಿ ನಿಂತಿದ್ದೇವೆ, ಎಲ್ಲ ನೋಡೋತರ ನಾವು ಸ್ವಲ್ಪ ಬೆಳೆದಿದ್ದೇವೆ, ಆದ್ರೆ ಹಿಂದೆ ಎಷ್ಟು ಶ್ರಮ ಗೊತ್ತಾ, ಎಷ್ಟು ಕಣ್ಣೀರು ಗೊತ್ತಾ. ರಾತ್ರಿ 11 ಗಂಟೆಗೆ ಮಮತ್ಪುರಿಂದ ಅವ್ರ ಅಮ್ಮ ಫೋನ್ ಮಾಡಿದ್ರು, ಪ್ರೇಯರ್ ಇದ್ವಿ, ನಾನು ಆನ್ ಮಾಡ್ಬಿಡ್ತಾರೆ, ಮತ್ತೆ ಫೋನ್ ಆನ್ ಮಾಡ್ಬಿಡ್ತೀನಿ, ಮತ್ತೆ ಫೋನ್. ಆಮೇಲೆ ಪ್ರೇಯರ್ ಮುಗಿಸಿ ಫೋನ್ ಮಾಡಿದ್ರೆ, ಏನ್ ಸರ್ ಇವಾಗಲೂ ಪ್ರೇಯರ್ ಇದೆ, ನಮ್ಮ ಜೀವನದಲ್ಲಿ ಪ್ರೇಯರ್ ಏನ್ ಮಾಡ್ಬೇಕು? 11 ಗಂಟೆ ಆಯ್ತದ ಸರ್, 11 ಗಂಟೆ ಆಯ್ತಲ್ಲ, ಕಷ್ಟನೇ. ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದೋಳ್ಬೇಕು. ಒಂದೊಂದ್ಸರಿ ನೀರು ಹಾಕಕ್ಕೆ ಯಾರು ಬರುವುದಿಲ್ಲ, ಒಂದೊಂದ್ಸರಿ ಕೆಲಸ ಮಾಡೋಕೆ ಬರುವುದಿಲ್ಲ, ಹೋಗಿ ನಾನೇ ಮಾಡಬೇಕು. ನಂಬಿಗಸ್ತರು ಒಬ್ಬರು ಇಲ್ಲ. ಬೈಬಲ್ ಹೇಳ್ತಾರೆ, ಕಷ್ಟ ಪಡುವವನ್ನ ದೇವರು ಉಪಯೋಗಿಸ್ತಾರೆ, ದೇವರಿಗೋಸ್ಕರ ಶ್ರಮ ಪಡುವವನ್ನ ಉಪಯೋಗಿಸ್ತಾರೆ, ದೇವರಿಗೋಸ್ಕರ ಆಮೇಲೆ ಎಲ್ಲವನ್ನು ಸಹಿಸಿಕೊಳ್ಳುವವನ್ನ ಉಪಯೋಗಿಸ್ತಾರೆ. ಅವ್ರು ಕಳೆದ್ರೆ ಅವ್ರಿಗೆ ಏನಿರ್ಬೇಕು? ಊಟ ಇರಬೇಕು, ನಿದ್ದೆ ಇರಬೇಕು, ಆಫಿಯಾಗಿರ್ಬೇಕು, ಅವ್ರನ್ನ ಕರ್ಕೊಂಡು ಹೋಗ್ಬೇಕು, ಕರ್ಕೊಂಡ್ ಬರ್ಬೇಕು. ಸಹೋದರ, ನೀನು ಈ ಸಭೆಯಲ್ಲಿ ಇರೋದು ಇಲ್ಲಿರಕ್ಕೆ ನೀನು ಯೋಗ್ಯತೆ ಇಲ್ಲ. ನೀನು
ನೀನು ದೇವರಿಗೋಸ್ಕರ ಕಷ್ಟಪಡಕ್ಕೆ ರೆಡಿ ಆಗಿರಬೇಕು. ದೇವರಿಗೋಸ್ಕರ ಶ್ರಮೆಗಳನ್ನು ನಾವ್ ಹೇಳ್ತಿರಲ್ಲ, ನಾವೇನಂತೀವಿ, ಹಸುವೆಯಿಂದ ಇದ್ದರೂ ಕೂಡ ಪರವಾಗಿಲ್ಲ, ನಾವು ಸೇವೆಯನ್ನು ಬಿಡುವುದಾದ್ರೆ ಹಾಡುಗಳೆಲ್ಲ ಚೆನ್ನಾಗಿ ಆಡ್ತೀವಿ ನಾವು ಎಲ್ಲಾರ ಮುಂದೆ. ಆದ್ರೆ ಕಷ್ಟವನ್ನು ಸಹಿಸಿಕೋಬೇಕು, ಕಷ್ಟವನ್ನು ಸಹಿಸಿಕೋಬೇಕು, ಕಷ್ಟ ಪಡಲೇಬೇಕು. ಬೈಬಲ್ ವಾಕ್ಯ ಇರ್ತದೆ ನೋಡಿ, 1 ಪೇತ್ರ 5ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ 10ನೇ ವಾಕ್ಯದಲ್ಲಿ ಏನಿರ್ತದೆ, ನಿಮ್ಮನ್ನು ಕರೆದಾತನು ಸ್ವಲ್ಪ ಕಾಲ ನೀವು ಪಾಡನ್ನು ಅನುಭವಿಸಿರಿ, ಸ್ವಲ್ಪ ಕಾಲ ಪಾಡನ್ನು ಅನುಭವಿಸಿರಿ. ದೇವರಿಗೋಸ್ಕರ ಕಷ್ಟ ಪಡಬೇಕಾಗುತ್ತೆ. ಕೆಲವು ಕಷ್ಟ ಪಟ್ಟರೆ ಕೆಲವು ಆಶೀರ್ವಾದ ನಮಗೆ ಬರುವಂತದ್ದಾಗಿದೆ. ನಾವು ಆಪ್ಯಾಗಿದ್ದು ಯೇಸು ಸ್ವಾಮಿ ನಂಬಿದ್ದೀನಿ, ದೀಕ್ಷಾಸ್ನಾನ ಪಡ್ಕೊಂಡಿದ್ದೀನಿ, ಆಪ್ಯಾಗಿದ್ದರಿಂದ ಇಲ್ಲ. ಡೈಲಿ ಪ್ರಾರ್ಥಿಸು, ಡೈಲಿ ವಾಕ್ಯ ಓದು, ಆ ಸಾಧ್ಯವಾದ ಮಟ್ಟಿಗೆ ಸುವಾರ್ತೆ ಸಾರು. ನಿನಗೆ ದೇವರು ಏನು ಅದ್ಭುತ ಮಾಡಿದರೆ ನೀನು ಒಳಗೆ ಮುಚ್ಚಿಡಬೇಡ, ಅನೇಕರಿಗೆ ಸಾರು. ಆ ಮಾತು, ಆ ಸಾಕ್ಷಿಗಳನ್ನು ಅನೇಕರಿಗೆ ಸಾರು. ನಾನು ಇಂಥವನಾಗಿದ್ದೆ, ನಾನು ಎಲ್ಲಿ ಹೋದ್ರು, ಯಾವ ಸಭೆಗೆ ಹೋದ್ರು, ಪ್ರಸಂಗಕ್ಕೆ ಮಾಡಕ್ಕೆ ನನ್ನ ಕರಿವಾಗ ನಾನು ಫಸ್ಟ್ ಹೇಳಿದ್ರು ನನ್ನ ಸಾಕ್ಷಿ. ರೋಡಲ್ಲಿ ಭಿಕ್ಷೆ ಬಿಡ್ತಾರೆ, ನನ್ನ ಪೇಪರ್ ಹಾಕಿ ಆಯ್ತದೆ, ನಾನು ಯಾವುದಕ್ಕೆ ಇಲ್ಲದವನಾಗಿದೆ. ಇವತ್ತು ದೇವರು ನನ್ನನ್ನು ಆಶೀರ್ವದಿಸಿದ್ದಾರೆ. ನನ್ನ ತಾಯಿ ಇದ್ದರೂ ಕೂಡ, ತಂದೆ ಇದ್ದರೂ ಕೂಡ ಇಷ್ಟು ಮಟ್ಟಿಗೆ ನಾನು ಬೆಳೀತಾ ಇದ್ದಿಲ್ಲ, ಆದ್ರೆ ನನ್ನ ದೇವರು ನನ್ನನ್ನು ಆಶೀರ್ವದಿಸಿದ್ದಾರೆ. ಇವತ್ತು ನೀವು ನಿಮ್ಮ ಅಕ್ಕಪಕ್ಕದಲ್ಲಿರುವ 5 ಜನ ರಕ್ಷಣೆಯನ್ನು ಕೊಡಬೇಕಂದ್ರೆ ಬರೀ ಪ್ರಾರ್ಥನೆ ಮಾತ್ರ ಸಾಲದು. ನೀವು ಸ್ವಲ್ಪ ಕಷ್ಟಗಳನ್ನು ಅನುಭವಿಸಬೇಕು, ಸ್ವಲ್ಪ ಉಪವಾಸ ಮಾಡಿ ಪ್ರಾರ್ಥಿಸಬೇಕು. ನೋಡಿ, ನಮ್ಮ ಶಕ್ತಿಯಿಂದ ಬುದ್ಧಿಯಿಂದ ಯಾರನ್ನು ಬದಲಾಯಿಸಿ ಮಾಡಕ್ಕಾಗಲ್ಲ, ಯಾರನ್ನ ಚೇಂಜ್ ಮಾಡಕ್ಕಾಗಲ್ಲ. ಇವತ್ತು ಚೆನ್ನಾಗಿ ಮಾಡ್ತೀನಿ, ಸೇವೆ ಬಂದು ಅನೇಕ ವರ್ಷಗಳಾಗಿದ್ರು ಕೂಡ, ಅನೇಕ ವಾಕ್ಯಗಳು ಉಪದೇಶ ಮಾಡಕ್ಕೆ ಗೊತ್ತಿದ್ರು ಕೂಡ ಯಾರನ್ನು ನಾವು ಬದಲಾಯಿಸಕ್ಕಾಗಲ್ಲ. ನಮ್ಮ ಸೇವೆ ಸ್ವಲ್ಪ ಕಷ್ಟಗಳನ್ನು ಅನುಭವಿಸಬೇಕು. ಕೆಲವು ಸಮಯದಲ್ಲಿ ನಾವು ಸೇವೆಗೆ ಹೋದಾಗ ಕೆಲವು ಸಿಸ್ಟರ್ಗಳು, ಕೆಲವು ಬ್ರದರ್ಸ್ ಹೇಳ್ತಾರೆ, ಓ ಪಾಸ್ಟರ್ ಒಳ್ಳೆಯವರು, ಪಾಸ್ಟರ್ ಒಳ್ಳೆಯವರು. ಕೆಲವು ದಿನ ಆದ್ಮೇಲೆ ಹೋಗಲೇ ಅಂತ ಅವ್ರ ಕ್ರಿಯೆಗಳೇ ತೋರಿಸ್ತಾರೆ. ಅವ್ರ ಬಾಯಿ ಬಿಟ್ಟಿಲ್ಲ, ಹೋಗಪ್ಪ ನೀವು ಹೋಗೋ ಅಂತ ಹೇಳಲ್ಲ, ಆದ್ರೆ ಅವ್ರ ಕ್ರಿಯೆಗಳೇ ತೋರಿಸ್ಬಿಡ್ತಾರೆ. ನಮ್ಮನ್ನು ಹೋಗಿ ಎದ್ದು ಹೋಗೋದು ಕಷ್ಟ, ಆದ್ರೂ ಕೂಡ ಅವ್ರ ಮನೆಗೆ ಹೋಗ್ಬೇಕು. ಮಂಚುನಲ್ಲಿ ಒಬ್ಬ ಮನುಷ್ಯ ಸಾವು ಬದುಕಿನಲ್ಲಿದ್ದಾರೆ. ಅವರಿಗೋಸ್ಕರ ನಾವು ಪ್ರೇಯರ್ ಮಾಡಿದ್ವಿ. ಅವ್ರ ಎದ್ದು ನಡೆದು ಸಾಯುವಾಗ 3 ದಿನ ಡಾಕ್ಟರ್ 3 ದಿನ ಸತ್ತೋಗ್ತಾನೆ. 3 ವರ್ಷ ಆದರೂ ಸತ್ತಿಲ್ಲ, ಅವರು ಬದುಕಿದ್ರು. ಒಂದು ದಿನ ಕೆಟ್ಟ ಮಾತಲ್ಲಿ ನನ್ನ ಬೈದು, ಕೆಟ್ಟ ಮಾತು. ಇವತ್ತು ನೀವು ಬೈಯಲ್ಲ, ಮನಸ್ಸಲ್ಲಿ ಬೈತಾ ಇರ್ತೀರ, ಗೊತ್ತು ನನಗೆ. ಕೆಲವು ನೀವೆಲ್ಲ ಈಗ ಗೊತ್ತಿದ್ಯಾ, ಯಾರು ನನಗೆ ಹೇಳಿಲ್ಲ, ನನಗೆ ಗೊತ್ತು. ನೀವು ಮನಸ್ಸು ನಿಮ್ಮನ್ನು ನೋಡುವಾಗ ಮನಸ್ಸಲ್ಲಿ ಏನಾದರೂ ಬೈತಾ ಇರ್ತೀರ. ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಕೈಯಲ್ಲಿ ಸಾಧ್ಯವಾದರೆ ಸಹಾಯ ಮಾಡಿ. ನಾನು ಬರ್ತೀನಿ ಪಾಸ್ಟರ್, ನಾನು ಮಾಡ್ತೀನಿ. ಇಲ್ಲ ಪಾಸ್ಟರ್, ನನ್ನ ದಯವಿಟ್ಟು ಬಿಟ್ಬಿಟ್ಟು ನನ್ನ ಬಾಳು ನಾನು ಬರ್ತೀನಿ, ನಾನು ಇಷ್ಟಪಟ್ಟಾಗ ಬರ್ತೀನಿ, ಇಷ್ಟಪಟ್ಟಾಗ. ನಾವು ಒಂದು ಶಿಸ್ತು ಬದ್ಧತೆ ತೋರಿಸ್ಬೇಕ್ರಿ. ದೇವರಿಗೋಸ್ಕರ ಶ್ರಮೆಯನ್ನು ಅನುಭವಿಸಬೇಕು. ಈ ಗುರಿ ನಾನು ಸಾಧಿಸಲು ನನ್ನ ಪ್ರಾಣವನ್ನು ಕಣಗಣಿಸಬೇಕು, ಅಂದ್ರೆ ನನ್ನ ಪ್ರಾಣವನ್ನು ಕೊಡುವೆ. ಆಡೋದು ನೋಡಿ, ಇವಾಗ ಆಡಿದ್ರೆ ಹಂಗೆ ನನಗಿದು ಚೆನ್ನಾಗಿ ಆಡ್ತೀವಿ. ಆದ್ರೆ ಎಷ್ಟು ಮಟ್ಟಿಗೆ ನೀವು ಶ್ರಮ ಪಡ್ತಾ ಇದ್ದೀರಾ ಸುವಾರ್ತೆ ಸೇವೆಗೋಸ್ಕರ, ಎಷ್ಟು ಮಟ್ಟಿಗೆ. ನೋಡಿ, ಅವನು ಹೇಳ್ತಾ ಇದ್ದಾನೆ ನೋಡಿ, ಯಾರಾದ್ರೂ ತೆಗೆದವರು ಹೋದ್ರಿ ಆ ವಾಕ್ಯ 2 ಕೊರಿಂಥ್ಯ 11ನೇ ಅಧ್ಯಾಯ ಅನ್ಕೊಂತೀವಿ. ಅವನ ಸೇವೆಯ ಆರಂಭ ಹೆಂಗಿತ್ತು, ಅವನು ಯಾವ ತರ ಇದ್ದ, ಅವನ ಬದುಕು, ಆಮೇಲೆ ಅವನ ಸೇವೆಗೋಸ್ಕರ ಎಷ್ಟು ಪ್ರಯಾಸ ಪಟ್ಟ. 11 2 ಕೊರಿಂಥ್ಯ 11:21. ನೋಡಿ, ನಾನು ಬಲ ಇಲ್ಲದವನಾಗಿದ್ದರು ಅವಮಾನಕ್ಕೆ ಹೇಳಿದ್ದರು, ಯಾವ ಆಧಾರದಿಂದ ಯಾವನಾದರೂ ಧೈರ್ಯವಾಗಿ ನಡಬಡುತ್ತಾನೋ ಅದರಿಂದಲೇ ನಾನು ಧೈರ್ಯವುಳ್ಳವನಾಗಿದ್ದೇನೆ. ಇದನ್ನು ಬುದ್ಧಿಹೀನತೆಯಿಂದ ಹೇಳುತ್ತೇನೆ. ಅವರು ಇಬ್ರಿಯರು, ನಾನು ಇಬ್ರಿಯನು. ಅವರು ಇಸ್ರಾಯೇಲ್ಯರು, ನಾನು ಇಸ್ರಾಯೇಲ್ಯರು. ಅವರು ಅಬ್ರಹಾಮನ ವಂಶದವರು, ನಾನು ಅದೇ ವಂಶದವನು. ಅವರು ಕ್ರಿಸ್ತನ ಸೇವಕರು, ಅವರಿಗಿಂತ ನಾನು ಹೆಚ್ಚಾಗಿ ಸೇವೆ ಮಾಡುವವನಾಗಿದ್ದೇನೆ. ಬುದ್ಧಿ ಸ್ವಾಧೀನವಿಲ್ಲದವನಾಗಿ ಮಾತಾಡುತ್ತೇನೆ. ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸ ಪಟ್ಟೆನು, ಹೆಚ್ಚಾಗಿ ಸೆರೆಮನೆಗಳೊಳಗೆ ಬಿದ್ದೆನು, ಮಿತಿಮೀರಿ ಪೆಟ್ಟುಗಳನ್ನು ತಿಂದೆನು, ಅನೇಕ ಸಾರಿ ಮರಣದ ಬಾಯೊಳಗೆ ಸಿಕ್ಕಿಕೊಂಡೆನು. 5 ಸಾರಿ ಯೆಹೂದ್ಯರಿಂದ ನನಗೆ ಒಂದು ಕಡಿಮೆ 40 ಏಟುಗಳು ಬಿದ್ದವು. 3 ಸಾರಿ ಸರಕಾರದವರು ಚಳಿಗಳಿಂದ ನನ್ನನ್ನು ಹೊಡೆಸಿದರು. 1 ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು. 3 ಸಾರಿ ನಾನಿದ್ದ ಹಡಗವು ಒಡೆದು
ನೋಡಿ, ಸೇವೆಯ ಹಾದಿಗಳಲ್ಲಿ ಎಷ್ಟೋ ಕಷ್ಟಗಳು ಅವರಿಗೆ ಆ ರೀತಿಯ ಕಷ್ಟಗಳನ್ನು ಅನುಭವಿಸಿದ್ರು. ಇವತ್ತು ನಾವು ಕೂಡ ಕಷ್ಟಗಳನ್ನು ಅನುಭವಿಸಿದ್ರು. ದೇವರ ವಾಕ್ಯ ಹೇಳ್ತಾರೆ, ಈ ಬಾಧೆ ನಿಮ್ಮ ಹಿತಕ್ಕಾಗಿಯೇ. ಯಾವ ಬಾಧೆ? ಸೇವೆಗೋಸ್ಕರ ಕಷ್ಟಪಡುವಂತ ಪ್ರತಿಯೊಬ್ಬರು. ಇವತ್ತು ನೀವು ಬೈಬಲ್ ಎತ್ಕೊಂಡು ಆರಾಧನೆಗೆ ಬಂದಿದ್ದೀರ, ಎಷ್ಟು ಜನನ ಕರೆದಿದ್ದೀರ, ಎಷ್ಟು ಜನನ ಸಿಸ್ಟರ್ ಈ ವಾರ ಬನ್ರಿ ಪ್ರೇಯರ್ಗೆ, ಬ್ರದರ್ ಈ ವಾರ ಬನ್ರಿ ಅಂತ. ನೋಡಿ, ಒಂದು ಮಟ್ಟಕ್ಕೆ ನಾವು ಮನೆಗೆ ಬಂದು ಫೋನ್ ಮಾಡಿ ನಿಮ್ಮನ್ನೆಲ್ಲ ಬೆಳೆಸಿದ್ರು. ನಾವು ಮತ್ತೆ ನಿಮ್ಮ ಹತ್ರನೇ ನಾವು ಮಾತಾಡ್ಕೊಂಡಿದ್ರೆ ಹೊಸ ಆತ್ಮನ ನೋಡೋದು ಯಾವಾಗ? ಹೊಸ ಜನರನ್ನ ರಕ್ಷಣೆ ಮಾಡೋದು ನಡೆಸೋದು ಯಾವಾಗ? ನೀವು ಏನ್ ಮಾಡ್ಬೇಕು? ಅಲ್ಲಿರುವಂತ ಜನರನ್ನ ಎಂಕರೇಜ್ ಮಾಡಿ ಅವರಿಗೆ ಸುವಾರ್ತೆ ಸಾರಿ ಅವ್ರನ್ನ ಕರೆತರಬೇಕು. ನಾವು ಪಡ್ಕೊಂಡಂತ ಸಂತೋಷ, ನಾವು ಪಡ್ಕೊಂಡ ಸಮಾಧಾನ ಇತರು ಪಡ್ಕೋಬೇಕು ಅಂತ ಆಸೆ ನಿಮ್ಮಲ್ಲಿ ಬರಬೇಕಲ್ವೇ? ಅದು ಶ್ರಮ ಪಡಬೇಕು. ಬೈಬಲ್ ಹೇಳ್ತಾರೆ, ಕಷ್ಟ ಪಡುವವನ್ನ ದೇವರು ನಿಜವಾಗಿ ಉಪಯೋಗಿಸ್ತಾರೆ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಇದೇ 2 ಕೊರಿಂಥ 4ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ಆಮೇಲೆ 14, 15, 16 ವಾಕ್ಯ ನಾವು ಓದುವುದಾದ್ರೆ ನೋಡಿ, ಕರ್ತನ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಓದಿ ಯಾರಾದರೂ. ಕರ್ತನಾದ ಯೇಸುವನ್ನು ಎಬ್ಬಿಸಿದಾತನು ನಮ್ಮನ್ನು ಸಹ ಯೇಸುವಿನೊಂದಿಗೆ ಎಬ್ಬಿಸಿ ನಿಮ್ಮ ಜೊತೆಯಲ್ಲಿ ತನ್ನ ಮುಂದೆ ನಿಲ್ಲಿಸುವೆನೆಂದು ತಿಳಿದವರಾಗಿದ್ದೇವೆ. ಆ ಬಾಧೆಗಳಿಂದ ನಿಮ್ಮ ಹಿತಕ್ಕಾಗಿ. ನೋಡಿ, ಈ ಬಾಧೆ ಏನಕ್ಕೆ? ನಮ್ಮ ಹಿತಕ್ಕಾಗಿ. ಈ ಕಷ್ಟ ಏನಕ್ಕೆ? ನಮ್ಮ ಒಳ್ಳೆಯದಕ್ಕಾಗಿ. ಏನಕ್ಕೆ ನಾವು ಕಷ್ಟಪಡ್ತಾ ಇದೀವಿ? ದೇವರ ರಾಜ್ಯಕ್ಕಾಗಿ. ಪ್ರಿಯ ಸಹೋದರ ಸಹೋದರಿ, ನೀವು ನಿಮ್ಮ ಪಕ್ಕದಲ್ಲಿ ಇರೋರು ಕೇಳಿ, ದೇವರಿಗೋಸ್ಕರ ಕಷ್ಟಪಡಕ್ಕೆ ರೆಡಿಯಾಗಿದೆಯಾ? ದೇವರಿಗೋಸ್ಕರ ಕಷ್ಟಪಡಕ್ಕೆ ರೆಡಿಯಾಗಿದೆಯಾ? ದೇವರಿಗೋಸ್ಕರ ಕಷ್ಟಗಳನ್ನು ಅನುಭವಿಸಕ್ಕೆ ರೆಡಿಯಾಗಿದೆಯಾ? ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಒಂದೊಂದ್ಸರಿ ನಾವು ಮನೆಗೆ ಬರುವಾಗ ನಮಗೆ ಒಂದಿನ ಪೆಟ್ರೋಲ್ ಇರಲ್ಲ, ಪೆಟ್ರೋಲ್ಗೆ ಇದಿರಲ್ಲ. ಒಂದೊಂದ್ಸರಿ ಅನೇಕ ತೊಂದರೆಗಳ ಅದರಲ್ಲಿ ಮಾತ್ರ ಹೇಳಕ್ಕಾಗಲ್ಲ, ನಾವು ಹೇಳ್ಬಾರ್ದು. ಅರ್ಥ ಮಾಡ್ಕೊಳ್ಳಿ, ಅಷ್ಟು ಕಷ್ಟ ಇದ್ರೂ ನಾವು ಬಂದು ಸಾರಿದ್ರು. ಯಾಕಂದ್ರೆ ದೇವರ ರಾಜ್ಯವು ಬೆಳೆಯಬೇಕು, ದೇವರ ಸಭೆ ಕಟ್ಟಲ್ಪಡಬೇಕು. ರಾತ್ರಿ ಹಗಲು ದೇವರಿಗೋಸ್ಕರ ದುಡಿದಿದ್ದೀವಿ. ಪ್ರಿಯ ಜನರೇ, ಇವತ್ತು ನೀವು ಆತ್ಮೀಯವಾಗಿ ನಿದ್ದೆ ಮಾಡ್ತಾರೆ. ಒಂದು ದಿನ ನಮ್ಮ ಆತ್ಮೀಯ ತಂದೆ ಕಷ್ಟಪಟ್ಟರು. ಇವತ್ತು ನಾವು ಕೆಲವು ಜನರಿಗೆ ಕಷ್ಟಪಟ್ಟು ಸುವಾರ್ತೆ ಸಾರಿ ಅವರ ರಕ್ಷಣೆ ನಡೆಸೋಣ, ನಮ್ಮ ಸಭೆ ಬೆಳಿಬೇಕು ಅಂತ ಅವರ ಆಸೆ ನಿಮ್ಮಲ್ಲಿ ಅವನು ಹೇಳ್ತದೆ. ನೋಡಿ, ನನಗೆ ಇದು ಮಾತ್ರ ಇಲ್ಲ, ಇನ್ನ ಇತರ ಸಭೆ ಕುರಿತು ನನಗೆ ಬೀಳ್ತಾ ಇತ್ತು, ನನಗೆ ಚಿಂತೆ ಬೀಳ್ತಾ ಇತ್ತು. ನನ್ನ ಚಿಂತೆ ಮೇಲೆ ಚಿಂತೆ. ಅವನ ಚಿಂತೆ ಯಾವುದು? ನಿಮ್ಮ ಚಿಂತೆ, ನಮ್ಮ ಚಿಂತೆ ಏನು? ದುಡ್ಡು ಎಲ್ಲಿ ಸಿಗ್ತಾರೆ, ಯಾವಾಗ ಮನೆ ಕಟ್ತೀನಿ, ಯಾವಾಗ ಅನಿಸ್ಕೊಂತೀನಿ, ಯಾವಾಗ ಇದಾಗುತ್ತೆ, ಯಾವಾಗ ಅದಾಗುತ್ತೆ. ಆದ್ರೆ ಅವನ ಚಿಂತೆ ಏನು? ಸಭೆ ಕುರಿತು ಚಿಂತೆ, ಸಭೆಯ ಕುರಿತು ಚಿಂತೆ, ದೇವರ ರಾಜ್ಯದ ಕುರಿತು ಚಿಂತೆ. ಅನೇಕ ಜನರನ್ನ ಎಬ್ಬಿಸಬೇಕು ಅಂತ ಆಸೆ. ಕ್ರಿಸ್ತನಿಗಾಗಿ ಕಷ್ಟಪಡುವಂತ ಮಕ್ಕಳನ್ನ ದೇವರು ಉಪಯೋಗಿಸ್ತಾರೆ. 1 ಥೆಸಲೋನಿಕ 5ನೇ ಅಧ್ಯಾಯ ಆಮೇಲೆ 1-2 ವಾಕ್ಯದಲ್ಲಿ ನಾವು ನೋಡಿದರೆ, ಆಮೇಲೆ 4 ಥ್ಯಾಂಕ್ ಯು ಜೀಸಸ್. ಆ ವಾಕ್ಯ, ಈ ರಾಜ್ಯಕ್ಕೋಸ್ಕರ ಯಾರು ಕಷ್ಟಪಟ್ಟರೋ ಅವರು ಅದಕ್ಕೆ ಬಾಧ್ಯತರಾಗ್ತಾರಂತೆ. Hallelujah, thank you Jesus. 1 ಥೆಸಲೋನಿಕ 5ನೇ ಅಧ್ಯಾಯನ 2 ಥೆಸಲೋನಿಕ 1ನೇ ಅಧ್ಯಾಯ 5ನೇ ವಾಕ್ಯ. ದೇವರು ಅನ್ಯಾಯ ಒಂದು ಯಾರಾದರೂ ದೇವರು ನ್ಯಾಯವಾದ ತೀರ್ಪು ಮಾಡುತ್ತಾನೆಂಬುದಕ್ಕೆ ಆಜ್ಞೆಯು ಸ್ಪಷ್ಟವಾದ ನಿದರ್ಶನವಾಗಿದೆ. ಯಾವ ದೇವರ ರಾಜ್ಯಕ್ಕೋಸ್ಕರ ನೀವು ಕಷ್ಟವನ್ನು ಅನುಭವಿಸುತ್ತೀರಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಪರಲೋಕ ಹೋಗ್ಬೇಕಾ? ಯಾರ ಪರಲೋಕ ಹೋಗ್ಬೇಕು? ಕೈ ತೋರಿಸಿ. ಪರಲೋಕ ಹೋಗುವಂತವ್ರು ಮಾತ್ರ ಕೈ ತೋರಿಸಿ, ಇಲ್ಲಾಂದ್ರೆ ಬೇಡ. ದೇವರು ನೀವು ನೋಡ್ತಾರೆ, ನೀವು ನರಕಕ್ಕೆ ಹೋಗ್ತೀರಾ ಅಂತ ಅರ್ಥ ಆಯ್ತು. ಕೈ ತೋರಿಸಲ್ಲ, ಕೈ ಅರ್ಥ ಕೆಲವರು ನಿದ್ದೆ ಮಾಡ್ತಾರೆ ಎಬ್ಬಿಸ್ತಾರೆ. ಅವ್ರಿಗೆ ನಿದ್ದೆ, ಇಲ್ಲೂ ನಿದ್ದೆ, ನರಕದಲ್ಲಿ ಕೂಡ ಚೆನ್ನಾಗಿ ನಿದ್ದೆ ಕೊಡ್ತಾರೆ ಸೈತಾನ. ಬೈಬಲ್ ವಾಕ್ಯ ನೋಡಿ, ನಾವು ಯಾವ ರಾಜ್ಯಕ್ಕೋಸ್ಕರ ಕಷ್ಟಪಟ್ಟವೋ ಅದಕ್ಕೆ ನಾವು ಯಾರಂತೆ? ಯಾರು? ಯೋಗ್ಯರು. ಕಷ್ಟಪಡದೆ ಆಪಿಯಾಗಿರ್ತೀನಿ, ಆರಾಮಾಗಿರ್ತೀನಿ ಅಂದ್ರೆ ಆಗಲ್ಲ. ಕ್ರೈಸ್ತ ಜೀವಿತ ಸ್ವಲ್ಪ ಕಷ್ಟ ಪಡ್ಲೇಬೇಕು. ಹಲ್ಲೆಲೂಯಾ, ಸ್ವಲ್ಪ ಕಷ್ಟ ಪಡ್ಲೇಬೇಕು. ಕಷ್ಟ ಪಡದೆ ನಾವು ಹೋಗಕ್ ಸಾಧ್ಯನೇ ಇಲ್ಲ. ಆರಾಮಾಗಿರ್ತೀನಿ, ನಾನು ರಕ್ಷಣೆ ಹೊಂದಿಕೊಂಡಿದ್ದೀನಿ, ಭಾನುವಾರ ಮಾತ್ರ ಸಭೆಗೆ ಹೋಗ್ತು, ಭಾನುವಾರ ಮಾತ್ರ ಪ್ರೇ ಮಾಡ್ತೀನಿ, ಭಾನುವಾರ ಮಾತ್ರ ಬೈಬಲ್ ಓದ್ತೀನಿ ಅಂತವರು ಪರಲೋಕ ಹೋಗೋದೇ ಇಲ್ಲ. ಕೆಲವರು ಅಧಿಕಾರಿಗಳು ಸ್ಮಾರ್ಟ್ ಫಾಸ್ಟ್ ಗೊತ್ತಿಲ್ಲದ ಪಾಪಗಳು ಮಾಡ್ತಾರೆ. ಆಗ ಸಹೋದರಿ ಸಹೋದರ, ನನಗೇನು ದುಃಖ ಇಲ್ಲ, ನಾನು ಹೇಳಿ ಸಾಕಾಯ್ತು, ನೀವು ಸರಿ ಆಗಕ್ಕೆ ರೆಡಿ ಇಲ್ಲ. ಅಲ್ಲಿ ಸರಿ ಇಲ್ಲ. ಆ ಅಮ್ಮ ಹೇಳ್ತಾರೆ, ನಮ್ಮ ಹೇಳ್ತಾರ, ಆ ಸಭೆಗಳಲ್ಲಿ ಅದೆಲ್ಲ ಆ ಸಭೆ ನಿಮಗೆ ತಕ್ಕಂತೆ ಇದೆ.
ಎಲೆಕ್ಟ್ರಿಕ್ ಹಾಕು, ಉಪಚಾರ ಮಾಡು, ಕುಡಿ, ಎಲ್ಲ ಮಾಡು. ಇಲ್ಲಿ ನೀನು ನಡೆಯಲ್ಲ, ಈ ಸಭೆಯಾದ ನಡೆಯಲ್ಲ. ಕ್ರಿಸ್ತನಿಗಾಗಿ ಕಷ್ಟಪಡುವಂತ ಜನರನ್ನ ದೇವರು ಉಪಯೋಗಿಸ್ತಾರೆ. ಕೈ ಕಟ್ಟಿ ದೇವರು ಕಷ್ಟಪಡಬೇಕು. ದೇವರು ವಾಕ್ಯ ಹೇಳ್ತಾರೆ. ಒಂದು ದೇವರು 4ನೇ ಅಧ್ಯಾಯ 16ನೇ ವಾಕ್ಯ ಓದಿ ಯಾರಾದರೂ ನೋಡಿ, ಕ್ರೈಸ್ತರಾಗಿ ಬಾಧೆ ಪಟ್ಟರೆ ಪಾಪಿಯಾಗಿ ಬಾಧೆ ಪಡದ ಕೆಲವು ನೋಡಿ ಅವ್ರು ಮಾಡೋ ತಪ್ಪುಗಳೆಲ್ಲ ಮಾಡ್ಬಿಟ್ಟು ಒಳ್ಳೆ ರೋಗ, ಅನೇಕ ರೋಗಗಳು ಅವರ ಶರೀರದಲ್ಲಿ ಬಂದ್ಬಿಡ್ತಾರೆ. ಆಮೇಲೆ ಕ್ರಿಸ್ತನಿಗಾಗಿ ಎಲ್ಲ ಸಹಿಸ್ಕೊಳ್ತೀವಿ. ಅಮ್ಮ, ನಿಜವಾಗಿ ಕ್ರಿಸ್ತನಿಗಾಗಿ ನೀವು ಸಹಿಸ್ಕೊಳ್ತಾ ಇದೆಯಾ? ನೀವು ಮಾಡಿದ ಪಾಪದಿಂದ ಸಹಿಸ್ಕೊಳ್ತಾ ಇದೆಯಾ? ಬೈಬಲ್ ಹೇಳಿದ್ರೆ ಕ್ರಿಸ್ತನಾಗಿ ಬಾಧೆ ಪಡೋದು ಆ ಹೆಸರಿನಿಂದಲೇ ದೇವರು ಕಷ್ಟ ಬಂದರೂ ಕೂಡ ಅದರಲ್ಲಿ ದೇವರನ್ನ ಮಹಿಮೆ ಪಡಿಸಬೇಕು. ಈ ಕಷ್ಟಕ್ಕಾಗಿ ದೇವರಿಗೆ ಸ್ತೋತ್ರ, ಈ ಬಾಧೆಗಾಗಿ ದೇವರಿಗೆ ಸ್ತೋತ್ರ, ಈ ಉಪದ್ರವಕ್ಕಾಗಿ ದೇವರಿಗೆ ಸ್ತೋತ್ರ. ನನ್ನ ಪಾಡು ಬಿಟ್ಬಿಡಿ ಪಾಸ್ಟರ್, ನೀವು ನನಗೆ ಏನು ಮಾತಾಡಿಸ್ಬೇಡಿ, ನನಗೆ ಏನು ಹೇಳ್ಬೇಡಿ, ನನ್ನ ಇಷ್ಟಕ್ಕೆ ನಾನು ಇರ್ತೀನಂದ್ರೆ ನೀವು ಇಲ್ಲಿ ಇರಬೇಕಾಗುತ್ತಿಲ್ಲ. ಈ ಸಾವೇ ನನಗೆ ಬೇಡ, ಪಾಸ್ಟರ್ ನನಗೆ ಬೇಡ, ನೀವು ಇಷ್ಟದ ಪ್ರಕಾರ ಚೆನ್ನಾಗಿ ಅರ್ಥ ಮಾಡಿ. ನೀವು ಈ ಪ್ರಾಣಿ ಚಾನಲ್ ಎಲ್ಲ ನೋಡಿದ್ದೀರಾ? ಈ ಸಿಂಹ, ಹುಲಿ, ಹಾವುಗಳೆಲ್ಲ ಡಿಸ್ಕವರಿ. ಆದ್ರೆ ನೋಡ್ರಿ, ಗುಂಪಾಗಿ ಇರುವಾಗ ಯಾವ ಸಿಂಹನೂ ಬರಲ್ಲ, ಯಾವ್ದಾದ್ರು ಬಂದು ಹಿಡಿಯಲ್ಲ. ಆದ್ರೆ ಒಬ್ಬೊಂಟಿ ಆಗಿರ್ತಾರೆ ನೋಡಿ, ಚಕ್ಕಂತ ಎತ್ಕೊಂಡು ಹೋಗ್ಬೇಕು. ನಾವೇನ್ ಮಾಡ್ಬೇಕು? ಸಿಂಗಲ್ ಆಗೋಗ್ಬಾರ್ದು, ನನ್ನ ಪಾಡು ನಾನು ಹೋಗ್ತೀನಿ ಅಂತ. ಕೆಲವರು ನಾವ್ ಹೇಳ್ತೀವಿ ಮಕ್ಕಳಿಗೆ, ಅಪ್ಪ ಸ್ಕೂಟರ್ ಮೆತ್ತಗೋಡ್ಸು, ಇರ್ಲಿ ಕಣ, ಎಷ್ಟೋ ಅಲ್ಲಪ್ಪ, ಅದು ದೊಡ್ಡ ಸ್ಪೀಡು, ಹೈ ಸ್ಪೀಡ್ ಹೋಗ್ಬೋದು. ಇಲ್ಲ ಬೇಡಪ್ಪ, ಆರಾಮ ಹೋಗ್ಬೋದು. ಅವನೇನ್ ಮಾಡ್ತಾನೆ, ಅಪ್ಪ ನೋಡೋವರೆಗೂ ಮೆತ್ತಗೆ ಹೋಗ್ತಾನೆ, ಆಮೇಲೆ ಅಲ್ಲಿ ಹೋಗಿ ಆಕ್ಷರಾಗಿ ಕೈಕಾಲು ಮುಡ್ಕೊಂಡು ತಲೆನ ಹೊಡ್ಕೊಂಡು ಸೀರಿಯಸ್ ಆಗಿ ನೆನಪಿನ ಶಕ್ತಿನ ಕಲ್ಕೊಂಡು ಕೋಮಾ ಪೇಷಂಟ್ ಆಗಿ ಹಾಸ್ಪಿಟಲ್ ICU ವಾರ್ಡಲ್ಲಿ ಅಡ್ಮಿಟ್ ಆಗಿ ಅಪ್ಪ ಹೋಗಿ ಹೇಳ್ತಾರೆ. ಅವಾಗ ಹೇಳಿರ್ತಾರೆ ಈ ತರ ಆಗುತ್ತಂತೆ. ಕೆಲವು ನಿಮಗೂ ಹಂಗೆ ನಾವ್ ಹೇಳೋದು ನಿಮ್ಗೆ ಅರ್ಥ ಆಗಲ್ಲ. ಆಕ್ಷನ್ ಆದಾಗ ಗೊತ್ತಾಗುತ್ತೆ, ಬಾಧೆ ಬಂದಾಗ ಗೊತ್ತಾಗುತ್ತೆ, ಒದೆ ಇದ್ದಾಗ ಗೊತ್ತಾಗುತ್ತೆ. ಅವಾಗ ಪಾಸ್ಟರ್ ಅವ್ರ ಅಪ್ಪ ಬಂದು ಪ್ರಾರ್ಥನೆ ಮಾಡಿ ಕಷ್ಟಕ್ಕಾಗಿ ಬಾಧೆ ಪಟ್ಟು ಬಾಧೆಗಳನ್ನು ಸಹಿಸಿಕೊಂಡು ಹಾಲೆಲೂಯಾ. ಕ್ರಿಸ್ತನು ನಮಗಾಗಿ ಎಷ್ಟು ಬಾಧೆಗಳನ್ನು ಅನುಭವಿಸಿದ್ರು, ಕ್ರಿಸ್ತನು ನಮಗೋಸ್ಕರ ಎಷ್ಟು ಹಾಡುಗಳನ್ನು ಪಟ್ಟರು, ಅದನ್ನ ನೆನೆಸಿಕೊಂಡ್ರು. ಅಷ್ಟು ನಾವು ಪಟ್ಟಿಲ್ಲದೆ ಬೈಬಲ್ ಹೇಳ್ತಾರೆ, ಆತನಿಗೆ ಆಮೇಲೆ ಅಂದ ಚಂದವಿಲ್ಲದೆ ಆತನನ್ನು ಹೊಡೆದರಂತೆ. ಅಷ್ಟು ವಿಕಾರವಾಗಿ ಯೇಸು ಸ್ವಾಮಿಯನ್ನು ಗಾಯಪಡಿಸಿ ಸಾಯಿಸ್ತಾರೆ. ದೇವರು ಹೇಳಿಲ್ವೇ, ಒಂದು ಆಡಿದ್ದಾರೆ ಒಂದು ಭಕ್ತರು, ನನ್ನ ಯೋಚಿಸಿದೆ, ನನ್ನ ಪ್ರೀತಿಸಿದೆ, ನನಗಾಗಿ ಪ್ರಾಣ ಕೊಟ್ಟೆ. ಯೋಚನೆ ಮಾಡಿ, ಆ ಸಮಯದಲ್ಲಿ ಕೂಡ ದೇವರು ನಿಮ್ಮ ಒಬ್ಬೊಬ್ಬರು ಕುರಿತು ಯೋಚನೆ ಮಾಡಿದ್ದಾರೆ. ಬಂದಿರೋ ಲೋಕದಲ್ಲಿ ಅದೆಲ್ಲ ಇಲ್ಲಿ ಬಾರಲೇ ಹೋಗೋಣ, ಅವನು ನಿಮ್ಗೆ ಒಳ್ಳೆಯವರು, ಆದ್ರೆ ಪಾಸ್ಟರ್ ಹೇಳುವ ಮಾತು ನಿಮ್ಗೆ ನಾನು ಅವಾಗ ಹೇಳ್ತಾನೆ, ಒಂದು ಚಿಕ್ಕ ಸಂಭವ ಹೇಳ್ತಾನ, ಬೇಡಪ್ಪ ಅಂತ ಅವನು ಏನ್ ಮಾಡ್ತಾನೆ, ಸ್ಟೈಲ್ ಆಗಿ ಹೋಗ್ತಾನೆ, ಕೂದಲೆಲ್ಲ ಇಟ್ಕೊಂಡು ಏನಪ್ಪ ಸ್ಪೀಡ್ ಆಗಿ ಹೋಗ್ತಾನೆ, ಅಲ್ಲಿ ಕುತ್ಕೊಂಡು ಬಿದ್ದು ಕೈಕಾಲ ಮುಟ್ಕೊಂತಾನೆ. ಆಹಾ, ಪಾಸ್ಟರ್ ಹೇಳಿದ್ರಲ್ಲ ಅವಾಗೆ, ಇದು ಮಾಡಬಾರ್ದು ಅಂತ ಹೇಳಿದ್ರಲ್ಲ, ಇಲ್ಲಿ ಹೋಗಬಾರ್ದು ಅಂತ ಹೇಳಿದ್ರಲ್ಲ, ಈ ತರ ನಡೆಯಬಾರ್ದು ಅಂತ ಹೇಳಿದ್ರಲ್ಲ. ಅಯ್ಯೋ, ಅವಾಗೇ ಅವ್ರ ಮಾತು ಕೇಳಿದ್ರೆ, ನಿಮಗೆ ಎಷ್ಟೋ ನಷ್ಟಗಳಿರ್ತಾನೆ. ನನ್ನ ಮಾತು ಕೇಳಲು ಓದೋದಿಲ್ಲ, ಅನೇಕ ನಷ್ಟಗಳು. ಯಾಕೆ ನಾವು ನಮ್ಮ ಸ್ವಂತ ಮಾತು ಹೇಳಲ್ವೇ? ದೇವರ ಮಾತಲ್ಲಿ ಕೂತುಕೊಂಡು ಒಂದೊಂದು ವಾಕ್ಯಗಳನ್ನು, ಒಂದೊಂದು ಪ್ರಸಂಗಗಳನ್ನು ನಾವು ಪ್ರಿಪೇರ್ ಮಾಡುವಾಗ ಅದ್ರ ಪಕ್ಕಂತೆ ದೇವರ ವಾಕ್ಯ ಬರುವಾಗ ನೀವು ಅದರ ಪ್ರಕಾರ ನಡೆಯಬೇಕು. ಆದರೆ ದೇವರು ನಿಮ್ಮನ್ನು ಆಶೀರ್ವದಿಸೋದು. ನನ್ನ ಪ್ರಾಣ ನಾನು ಇರ್ತೀನಿ ಪಾಸ್ಟರ್ ಅಂದ್ರೆ ಅದು ಕ್ರೈಸ್ತ ಜೀವಿತಕ್ಕೆ ಒಂದು ಗುರುತೇ ಇಲ್ಲ. ಅದು ಬೈಬಲ್ ಸಮಯ ಏನಂದ್ರೆ ಗೊತ್ತಾ, ನಿಮ್ಮಲ್ಲಿ ದೊಡ್ಡವನಾಗಿರ್ಬೋದು, ಎಲ್ಲರಿಗೂ ಏನಾಗಿರ್ಬೇಕು, ಸೇವಕನಾಗಿರ್ಬೇಕು, ಎಲ್ಲರಿಗೂ ಕೆಲಸದವನಾಗಿರ್ಬೇಕು, ಎಲ್ಲರಿಗೂ ಸೇವೆ ಮಾಡಬೇಕು ಅಂತ ಹೇಳಿ ಸಮಯ ಹೇಳ್ತಾರೆ. ನಾವು ನನ್ನ ಪಾಡು ನಾನು ಇರ್ತೀನಂದ್ರೆ ಆಗಲ್ಲ. ಕ್ರೈಸ್ತ ಜೀವಿತ ಒಂದು ನಂಬಿಕೆಸರನ್ನು ದೇವರು ಉಪಯೋಗಿಸ್ತಾರೆ. ಎರಡನೇದು ದೇವರಿಗೋಸ್ಕರ ಕಷ್ಟವನ್ನು ಸಹಿಸಿಕೊಳ್ಳುವವನು. ಹಾಲೆಲೂಯಾ. ಕಷ್ಟವನ್ನು ಪಡುವವರು. ಪೌಲನ ಕೈವಾಗ ದೇವರು ಎಂತ ಕಾರ್ಯ ಮಾಡಿದ್ರು, ನನಗೋಸ್ಕರ ಬಾಧೆ ಪಡಿತೀಯಾ, ನನಗೋಸ್ಕರ ಜನರಲ್ಲಿ ಹಿಂಸೆ ಪಡಿಸ್ತಾರೆ, ನನಗೋಸ್ಕರ
ಸತ್ತರು ನನ್ನನ್ನು ಬಿಡಲಾದ ದೇವರು ಗೊತ್ತು. ಬಲಿಯಾಗಬೇಕು, ತಲೆ ಕಡಿದು ಲಾಸ್ಟಿಗೆ ಕೊಂದು ಹಾಕರು. ಕ್ರಿಸ್ತನಿಗಾಗಿ ಮರಣವನ್ನು ಸಹಿಸಿಕೊಳ್ಳಲು ಅವನು ಹಿಂಜರಿದ. ಫಿಲಿಪ್ಪ 1:20-21 ಹೇಳುತ್ತದೆ, ಸಾಯುವುದು ಲಾಭವೇ ನನಗೆ, ಕ್ರಿಸ್ತನಿಗಾಗಿ ಸಾಯುವುದು ನನಗೆ ಲಾಭ. ಇವತ್ತು ನಾವೇನ್ ಮಾಡ್ತೀವಿ, ಯಾರನ್ನ 4 ಜನ ಬಂದ್ರೆ ಓಡೋಗ್ಬಿಡ್ತೀವಿ. ಅಪ್ಪ ಬೇಡಪ್ಪ, ಇವತ್ತು ಸೇವೆ ಮಾಡು, ಇವತ್ತು ಪ್ರಾರ್ಥನೆ ನಡೆಸೋದು ಬೇಡ, ಇವತ್ತು ಅಲ್ಲಿಗೆ ಹೋಗೋದು ಬೇಡ. ಬೇಡ್ರಿ, ಧೈರ್ಯವಾಗಿರಲ್ಲ, ಭಯ ಪಡುತ್ತೆ. ಬೈಬಲ್ ಹೇಳ್ತದೆ, ನಮ್ಮ ದೇವರ ವಾಕ್ಯದಲ್ಲಿ ಹೇಳ್ತದೆ, ನಮಗೆ ಕೊಟ್ಟಿರುವಂತಹ ಆತ್ಮ ಏಡಿ ಆತ್ಮ ಅಲ್ಲ, ಧೈರ್ಯ ಶಿಕ್ಷಣವುಳ್ಳ ದೇವರ ಆತ್ಮ ನಮ್ಮಲ್ಲಿ ಕೊಟ್ಟಿರೋದು. ಧೈರ್ಯಪಡಿಸುವ ಆತ್ಮ, ಬಲಪಡಿಸುವ ಆತ್ಮ ನಮ್ಮಲ್ಲಿ ಕೊಟ್ಟಿರೋದು. ಅದರಿಂದ ನೀವು ಪಡುವಂತಹ ಪ್ರಯಾಸ ಒಂದು ವ್ಯರ್ಥವಾಗಲ್ಲ, ಅದು ಮನಸ್ಸಲ್ಲಿ ಇಟ್ಟುಕೊಳ್ಳಿ. 1 ಪೇತ್ರರು 5:8 ವಾಕ್ಯ ಓದಿರಿ, ನಾವು ಪ್ರಾರ್ಥನೆ ಮಾಡಲಿಕ್ಕೆ ಹೋಗೋಣ. ಅದು ಸಾರಿ. ನೋಡಿ, ದೇವರು ನಿಮ್ಮನ್ನು ಕರೆದ ಏನಕ್ಕೆ? ನಿತ್ಯ ಪ್ರಭಾವಕ್ಕೆ. ಅಂದ್ರೆ ನಮ್ಮನ್ನ ಈ ಭೂ ಸಂಬಂಧಕ್ಕೋಸ್ಕರ ದೇವರು ನಮ್ಮನ್ನ ಕರೆದಿಲ್ಲ, ನಿತ್ಯಕ್ಕಾಗಿ ಕರೆದಿದ್ದಾನೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನಿತ್ಯ ಜೀವಕ್ಕೋಸ್ಕರ ಕರೆದಿರೋದು. ಸುಮ್ಮನೆ ಬಾಬಾ 2 ದಿನ ಇರೋ ನೋಡ್ತೀನಿ ಮಾಡ್ತೀನಿ ಅಂತೆಲ್ಲ ಕರೆದಿರೋದು. ನಮ್ಮನ್ನ ಕರೆದ ದೇವರು ಏನು ಮಾಡಿದ್ದಾರೆ? ನಿತ್ಯಕ್ಕೆ, ನಿತ್ಯ ಜೀವ. ನಮ್ಮ ಗುರಿ ಏನು? ನಿತ್ಯ ಜೀವಕ್ಕೆ ಹೋಗ್ಬೇಕು. ಸಭೆ ಹೋಗೋದಲ್ಲ ಗುರಿ. ಅರ್ಥ ಮಾಡ್ಕೊಡ್ರಿ. ಏನೋ ಮಾಡ್ಬಿಟ್ಟು ನಾವು ಬರೋದಲ್ಲ ಗುರಿ. ನಮ್ಮ ಗುರಿ ಪರಲೋಕ ಹೋಗ್ಬೇಕು. ಪರಲೋಕ ಹೋಗ್ಬೇಕಾದ್ರೆ ಕೆಲವು ಕಷ್ಟಗಳು ಪಡಲೇಬೇಕು. ಮುಂದೆ ಹೋಗಿ, ಕೃಪಾಪೂರ್ಣನಾದ ದೇವರು ತಾನೇ, ನೋಡಿ ಚೆನ್ನಾಗಿ ಅರ್ಥ ಮಾಡಿ, ತಾನೇ ನೀವು ಸ್ವಲ್ಪ ಕಾಲ ನೀವೇನ್ ಮಾಡ್ಬೇಕು? ಈ ಲೋಕದಲ್ಲಿ ಏನಿದೆ ಮಾತಾಡಮ್ಮ, ಮೂಗರ ಎಲ್ಲಾರು ಮಾತಾಡಿ. ಈ ಲೋಕದಲ್ಲಿ ಏನಿದೆ? ಕಷ್ಟ ಇದೆಯಾ? ಮಾತಾಡ್ರಿ ಅಯ್ಯ, ಮಾತಾಡು. ಕಷ್ಟ ಇಲ್ವಾ? ದೇವರೇ ತಾನೇ, ಅಂದ್ರೆ ಕರ್ತನೇ ಈ ಮಾರ್ಗವನ್ನು ನಿಮಗೆ ಇಟ್ಟಿದ್ದಾನೆ. ಅಯ್ಯೋ, ಇದು ಯಾವ್ದ್ರಿಂದ ಬಂತು? ದೇವರು ಇಟ್ಟಿದ್ದಾನೆ. ರೆಡಿ ಮಾಡಕ್ಕೆ, ಇದನ್ನ ರೆಡಿ ಮಾಡಕ್ಕೆ ದೇವರು ಕೊಟ್ಟಿರೋದು ಈ ಮಾರ್ಗ, ಈ ಕಷ್ಟಗಳು. ಅಯ್ಯೋ, ನನ್ನ ಹೆಂಡತಿ ನನ್ ಮಾತೇ ಕೇಳಲ್ಲ, ಯಾಕೆ ಕೇಳ್ಬೇಕು? ನಿನ್ನ ಸರಿಪಡಿಸಕ್ಕೆ ದೇವರು ನಿಮ್ಗೆ ಹೆಂಡತಿ ಕೊಟ್ಟಿರೋದು. ಅಯ್ಯೋ, ನನ್ ಗಂಡ ಸರಿನೇ ಆಗಿಲ್ಲ, ನೀನ್ ಸರಿ ಆಗಲ್ಲ, ನಿನ್ ಗಂಡ ಸರಿ ಆಗ್ತಾನೆ ಆಟೋಮೆಟಿಕ್ ಆಗಿ. ನಾವೇನ್ ಮಾಡ್ತೀವಿ? ಎಲ್ಲಾರು ಸರಿ ಮಾಡಕ್ ಹೋಗ್ತೀವಿ, ಬಸ್ ನಾವು ಸರಿ ಇಲ್ಲ ಅಷ್ಟೇ. ದೇವರೇ ತಾನೇ ಸ್ವಲ್ಪ ಕಾಲ ಈ ಬಾಧೆಯನ್ನು ಅನುಭವಿಸಬೇಕು. ಆಮೇಲೆ ಹಲ್ಲೆಲೂಯಾ. ಬಾಧೆಯನ್ನು ಸಹಿಸಿಕೊಳ್ಳುವ ಮನುಷ್ಯನ ಧನ್ಯ. ಒಂದು ಯಾಕೋ 1:12 ಹೇಳ್ತದೆ, ಬಾಧೆಯನ್ನು ಕಷ್ಟವನ್ನು ಸಹಿಸಿಕೊಳ್ಳುವ ಮನುಷ್ಯನು ಭಾಗ್ಯವಂತನು. ನಾವೇ ಮಾಡ್ತೀವಿ, ಕಷ್ಟ ಬಂದ ತಕ್ಷಣ ಸಭೆಯನ್ನು ಬಿಟ್ಟುಕೊಳ್ಳೋದು. ದೀಕ್ಷಾ ಸ್ಥಾನಕ್ಕಾಗ ಚೆನ್ನಾಗಿರ್ತದೆ, ಅಭಿಷೇಕ ಕೂಟ ಚೆನ್ನಾಗಿರ್ತದೆ, ವಾಕ್ಯ ಕೇಳೋದು ಚೆನ್ನಾಗಿರ್ತದೆ. ಬೈಬಲ್ ಹೇಳ್ತದೆ, ವಾಕ್ಯದ ನಿಮಿತ್ತವಾಗಿ ನಿಮಗೆ ಶೋಧನೆಗಳು ಬರ್ತದೆ. ಯಾವ್ದು ನಿಮಿತ್ತವಾಗಿ? ವಾಕ್ಯದ ನಿಮಿತ್ತವಾಗಿ ಶೋಧನೆ ಬರ್ತದೆ. ಅವಾಗ ಏನ್ ಮಾಡ್ತೀವಿ? ಬಿಟ್ಟುಕೊಳ್ಳೋಗ್ಬಿಡ್ತೀವಿ. ಈ ವಾಕ್ಯ ಮಾತ್ರ ನಮ್ಮನ್ನು ಪರಿಶುದ್ಧಪಡಿಸ್ತದೆ, ನಮ್ಮನ್ನು ಧೈರ್ಯಪಡಿಸ್ತದೆ, ನಮ್ಮನ್ನು ಉಜ್ಜೀವಿಸ್ತದೆ, ನಮ್ಮಲ್ಲಿರುವಂತಹ ಪಾಪಗಳೆಲ್ಲ ಸರಿಪಡಿಸ್ತದೆ. ಇಬ್ರಿಯರು 4:12 ವಾಕ್ಯ ಹೇಳ್ತದೆ, ಎಲ್ಲಾ ಕಾರ್ಯಗಳು ಅದು ಇಬ್ಬಾಯಿ ಕತ್ತಿಯಾಗಿದೆ, ಅಥವಾ ಕತ್ತಿ. ಉಪದೇಶ ಮಾಡುವಂತವರನ್ನು ಕೊಯ್ತದೆ, ನಿಮ್ಮನ್ನು ಕೊಯ್ತದೆ, ನಿಮ್ಮನ್ನು ಸರಿಪಡಿಸ್ತದೆ, ನನ್ನನ್ನು ಸರಿಪಡಿಸ್ತದೆ. ಯಾಕಂದ್ರೆ ದೇವರ ವಾಕ್ಯ ಇಬ್ಬಾಯಿ ಕತ್ತಿ. ಕೀಳು ಮೇಲುಗಳನ್ನು, ಬುದ್ಧಿಯ ಆತ್ಮಗಳನ್ನು ಬೇರ್ಪಡಿಸಿ ವಿಂಗಡಿಸುವಷ್ಟು ದೇವರ ವಾಕ್ಯಕ್ಕೆ ಶಕ್ತಿ ಇದೆ. ಓದಿಯ ವಾಕ್ಯ. ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹತವಾದದ್ದು, ಪ್ರಾಣ ಆತ್ಮಗಳನ್ನು ಕೀಳು ಮಚ್ಚಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂತದ್ದಾಗಿದೆ. ನಿಮ್ಮ ಹೃದಯದಲ್ಲಿರುವಂತಹ ಕೆಟ್ಟ ಆಲೋಚನೆಗಳನ್ನು, ಉದ್ದೇಶಗಳನ್ನು ವಿವೇಚಿಸುವಂತದ್ದು ಆಗಿದೆ. ದೇವರ ವಾಕ್ಯ ಅಷ್ಟು ಮಟ್ಟಿಗೆ ಕಾರ್ಯ ಮಾಡ್ತದೆ. ರೌಡಿ ಬಲಿ ಒಳಗಡೆ ಅವನ ಮನಸ್ಸಾಂತ ಹೊಂದುತ್ತಾನೆ. ಎಷ್ಟು ಹುಡುಕನಾಗಲಿ ಬಲಿ ಮನಸ್ಸಾಂತ ಹೊಂದುತ್ತಾನೆ.
ಎಷ್ಟು ದೊಡ್ಡ ವಿಭಜನೆ ಆಗಲಿ ಅವ್ರು ಬಂದ್ರೆ ಮನಸ್ಸನ್ನು ಹೊಂದಿಕೊಳ್ತಾರೆ. ಯಾಕಂದ್ರೆ ದೇವರ ವಾಕ್ಯ ಅಷ್ಟು ಶಕ್ತಿಯುಳ್ಳದು. ನೀವು ಏನ್ ಮಾಡ್ಬೇಕು, ವಾಕ್ಯವನ್ನು ಸಾರಿ ನಿಮ್ಗೆ ಆದ ಮಟ್ಟಕ್ಕೆ ಎಲ್ಲಾರು ಸುವಾಕ್ಯ ಸಾರಿ. ಪಾಸ್ಟರ್ ನಾನು ಏನು ಮಾಡಲ್ಲ, ನಾನು ಆರಾಮಾಗಿರ್ತೀನಂದ್ರೆ ನೀವು ಪರಲೋಕ ಹೋಗೋದು ಡೌಟ್ ರೀ ಪ್ರಿಯ ದೇವಚನ. ನೀವು ಪಡುವಂತ ಈ ಪ್ರಯಾಸ ವ್ಯರ್ಥವಾಗುತ್ತೆ. ಯೋಚನೆ ಮಾಡಿ, ಬೆಳಿಗ್ಗೆ 6 ಗಂಟೆಗೆ ಎದ್ದು ದೇವರ ಸನ್ನಿಧಿಗೆ ಬಂದು ನಿಮ್ಮಲ್ಲಿ ಎಷ್ಟು ಕಷ್ಟಗಳು, ಹೋರಾಟಗಳು, ಕಾಡುಗಳಿರ್ತದೆ, ರಾತ್ರಿ ನಿದ್ದೆ ಬಂದಿರಲ್ಲ, ಹೊಟ್ಟೆ ನೋವು ಬಂದಿರ್ತದೆ, ತಲೆ ನೋವು ಬಂದಿರ್ತದೆ, ಕೈಕಾಲು ನೋವು ಬಂದಿರ್ತದೆ, ಸೈತಾನ್ ಬಿಟ್ಟಿರಲ್ಲ, ನೀ ಎಲ್ಲಿ ಹೋಗ್ಬಿಟ್ಟು ಚೆನ್ನಾಗಿ ಆಗ್ತಿ ಅಂತ ಏನೋ ಹೋರಾಟ ಕೊಟ್ಟಿರ್ತಾನೆ. ಆದ್ರೂ ನೀ ಎದ್ದು ಓಡ್ ಬಂದಿದ್ಯಲ್ಲ, ಪರಲೋಕಕ್ಕೆ ಹೋಗಿಲ್ಲ ಅಂದ್ರೆ ಏನ್ ಸುಖ ನಿಮ್ಗೆ? ದೇವರು ಹೇಳ್ತದೆ, ಸ್ವಲ್ಪ ಕಾಲ ಬಾಗಿನ ಮುಗಿಸು. ಎಷ್ಟು ಕಾಲ ಅದು? ಸ್ವಲ್ಪ ಕಾಲ. ಹಾಗೆ ತಿಳಿಸಿಕೊಳ್ಳಿ. ನಾವು ಮುಗಿಸೋಣ. 2 ಕೊರಿಂಥಿಯ 4ನೇ ಅಧ್ಯಾಯ, 2 ಕೊರಿಂಥಿಯ 4ನೇ ಅಧ್ಯಾಯ ಮುಂದೆ 15-16 ವಾಕ್ಯ ಓದಿರಿ. ನೋಡಿ, ಈ ಬಾಧೆ ಎಲ್ಲ ನಿಮ್ಮ ಹಿತಕ್ಕಾಗಿಯೇ ಸಂಭವಿಸುತ್ತವೆ. ಅಧಿಕವಾಗಿ ದೊರಕುವ ದೈವ ಕೃಪೆಯು ಜನರಿಗೆ ಕೃತಜ್ಞತೆಯನ್ನು ಹುಟ್ಟಿಸುವುದರಿಂದ ದೇವರಿಗೆ ನಾವು ಬಾಧೆ ಪಡುವುದರಿಂದ ದೇವರಿಗೆ ಹೆಚ್ಚಾದ ಸ್ತೋತ್ರ ಘನತೆ ಉಂಟಾಗುತ್ತೆ. ಏನಂದ್ರೆ ನಾವು ಕಷ್ಟ ಪಡುವಾಗ ದೇವರು ನಮ್ಮನ್ನು ನೋಡ್ತಾರೆ. ಇಷ್ಟು ಕಷ್ಟ ಇದ್ರು ನನ್ನ ಮಗನು ನನ್ನ ಆಲಯಕ್ಕೆ ಬಂದಿದ್ದಾರೆ. ನೀವು ಯಾರಾದ್ರೂ ಬರ್ತಾ ಇದ್ದೀರಾ? ಇವತ್ತು ಆರಾಧನೆಗೆ ಬಂದಿರುವಂತ ನಮ್ಮನ್ನೆಲ್ಲ ಕೇಳಿ ನಿನ್ನೆ ಶುಕ್ರವಾರ ಅಪ್ಪ ತೀರೋಗಿದ್ದಾರೆ. ನೀವಾದ್ರೆ ಏನಂತದೆ, ಈ ವಾರ ನಾನು ಬರಲ್ಲ, ರಾತ್ರಿ ಪ್ರೇಯರ್ ಬಂದಿದ್ದಾರೆ ಶುಕ್ರವಾರ. ಹೆಚ್ಚಿಸಿಕೊಳ್ಳಕ್ಕಲ್ಲ, ಯಾಕೆ ನಮ್ಗೆ ಇದು ಬರ್ತಾ ಇಲ್ಲ? ಕೆಲವರು ಏನು ತೊಂದರೆ ಇಲ್ಲ, ಆರಾಮ ಮನೇಲಿ ಮಾಡ್ಕೊಂಡಿದ್ದಲ್ಲ. ತಂದೆ ತೀರೋಗಿದ್ದಾರೆ. ಎಷ್ಟು ವಯಸ್ಸಾದರೂ ತಂದೆ ತೀರೋದು ಎಷ್ಟು ದುಃಖ ನಮ್ಗೆ. ನನಗೆ ಅದು ಬರ್ತದೆ. ಅವ್ರು ಯೋಚನೆ ಮಾಡಿ, ನಾನು ಆ ಸ್ಥಾನದಲ್ಲಿ ಕಷ್ಟ, ನನಗೆ ಕಷ್ಟ. ಆದ್ರೆ ಅಪ್ಪ ತೀರೋಗಿದ್ರೆ, ಅವತ್ತೇ ತೀರೋಗಿದ್ದು, ಅವ್ರು ರಾತ್ರಿ ಪ್ರೇಯರ್ ಬಂದರು. ಅವ್ರು ಹೇಳ್ಬೋದಾಗಿತ್ತು, ಪಾಸ್ಟರ್ ನಾನು ಇವತ್ತು ಬರಕ್ ಆಗಲ್ಲ, ನಾನು ಬರಲ್ಲ ಅನ್ಕೊಂಡೆ. ಆದ್ರೆ ಅವ್ರು ಬಂದಾಗ ತುಂಬಾ ಸಂತೋಷ ಆಯ್ತು. ನಿಜವಾದ ದೇವರು ಇಂಥವ್ರನ್ನ ಎಬ್ಬಿಸ್ಬೇಕು, ಕಷ್ಟವನ್ನು ಸಹಿಸ್ಕೋಬೇಕು. ಎಲ್ಲ ಚೆನ್ನಾಗಿದ್ದಾಗ ಬರ್ತೀನಂದ್ರೆ ನಾವು ದೇವರು ಹುಡ್ಕಕ್ ಆಗಲ್ಲ. ತಂದೆ ತೀರೋಗಿದ್ರೆ 10 ಗಂಟೆ ಬಂದು ಪ್ರಾರ್ಥನೆ ಮಾಡ್ತಾರೆ. ಯಾರಾದ್ರೂ ಸಾಧ್ಯ? ನಿಮ್ಮ ಮನೇಲಿ ಯಾರಾದ್ರೂ ತೀರೋದ್ರೆ ಬರಕ್ಕಾಗುತ್ತಾ? ಅಥವಾ ನಮ್ಮ ಜೀವಿತದಲ್ಲಿ ಯಾರಾದ್ರೂ ತೀರೋದ್ರೆ ನಾನು ಬಂದು ಪ್ರಾರ್ಥನೆ ಮಾಡಿಸಕ್ಕಾಗುತ್ತಾ? ಆ ದುಃಖದಲ್ಲಿ, ಆ ವೇದನೆ ಬೆಳೆಗೆ ಕೂಡ ಬರುತ್ತೆ. ಇವತ್ತು ಹಾಡು ಅನ್ನೋದಿಲ್ಲ, ಅಪ್ಪಗೆ ಇವತ್ತು ಹಾಡು 3ನೇ ದಿನ. ನೀವಾಗಿದ್ರೆ ಇದೇ ಸಾಕು, ನನಗೆ 15 ದಿನ ಬರಲ್ಲ. ಕಾರ್ಯ 6 ಗಂಟೆ ನಮ್ಮವ್ರು ಹೇಳಿದ್ದಾರೆ ಹೋಗ್ಬಾರ್ದು. ಕಷ್ಟವನ್ನು ಸಹಿಸಿಕೊಳ್ಳೋ ಮನುಷ್ಯನ ಭಾಗ್ಯವಂತಿದ್ರಿ. ಎಲ್ಲಾ ಸಮಯದಲ್ಲಿ ಬಂದು ನಾವು ದೇವರನ್ನು ಆರಾಧಿಸ್ತೇವಲ್ಲ, ಸಂತೋಷವಾಗಿ ನೀವೆಲ್ಲ ಲೋಕದಲ್ಲಿ ಕೂಡ ಬರ್ತಾರೆ. ಕ್ರಿಸ್ಮಸ್ಗೆ 1000 ಜನ ಬರ್ತಾರೆ. ಅವರೆಲ್ಲ ದೇವರ ಮಕ್ಕಳು ಅಂತ ಹೇಳಕ್ಕಾಗುತ್ತಾರೆ. ಕಷ್ಟವನ್ನು ಸಹಿಸಿಕೊಳ್ಳುವ ಮನುಷ್ಯ. ತಂದೆ ತೀರಿ ಹೋಗಿದ್ರು ಕೂಡ ದೇವರ ಆರಾಧನೆಗೆ ಬಂದಿದ್ದಾರಲ್ಲ, ದೇವರು ನೋಡ್ತಾರೆ. ದೇವರು ನೋಡ್ತಾರೆ. ದೇವರು ನೋಡೇ ನೋಡ್ತಾರೆ. ಆಶೀರ್ವಾದ ಕೊಟ್ಟೇ ಕೊಡ್ತಾರೆ. ಅವ್ರು ಉಪಯೋಗಿಸ್ತಾರೆ. ಅವ್ರು ಕೊರತೆ ಇರಬೇಕಾಗಿರ್ಬೋದು, ಅವರಲ್ಲಿ ಬಲ ಇರ್ತಿರ್ಬೋದು, ದೇವರು ಉಪಯೋಗಿಸ್ತಾರೆ. ಕಳೆದ ವಾರ ಹೇಳಿದೆ, 2 ವಾರ ಹಿಂದೆ ನಾನು ಒಳಿಸಾದ ಪಾತ್ರೆ ದೇವರು ಉಪಯೋಗಿಸಲ್ಲ. ಪದೇ ಹೇಳಿದ್ದೀನಿ, ಪಾಪದಲ್ಲಿ ಇರುವಂತಹ ಪಾತ್ರೆಯನ್ನು ದೇವರು ಉಪಯೋಗಿಸಲ್ಲ. ಪಾಪ ಮಾಡುವ ಮನುಷ್ಯನ ಮೂಲಕ ದೇವರು ಕಾರ್ಯ ಮಾಡಲ್ಲ. ಆದ್ರೆ ಬಲಹೀನರನ್ನು ಉಪಯೋಗಿಸ್ತಾರೆ, ಕೊರತೆಗಳನ್ನು ಉಪಯೋಗಿಸ್ತಾರೆ. ಪಾಪಿ ಒಳಸಾದ ಪಾತ್ರೆಯನ್ನು ಯಾವತ್ತೂ ದೇವರು ಉಪಯೋಗಿಸ್ತಾರೆ. ದೇವರಲ್ಲಿ ಭಯಭಕ್ತಿಯಾಗಿ ತಿಳಿದುಕೊಳ್ಳಿ, ಕಷ್ಟವನ್ನು ಸಹಿಸಿಕೊಳ್ಳಿ. ದೇವರು ಹೇಳಿದ್ರು ಯೋಹಾನ ಸುವಾರ್ತೆಯಲ್ಲಿ, ಆಮೇಲೆ 16ನೇ ಅಧ್ಯಾಯ 3:3 ಲೋಕದಲ್ಲಿ ನಿಮಗೆ ಸಂಕಷ್ಟ ಐತೆ, ಲೋಕದಲ್ಲಿ ನಮ್ಗೆ ಕಷ್ಟ. ಲೋಕದಲ್ಲಿ ಮಾತ್ರ ಸುವಾರ್ತೆ ಸಾರದು, ಪರಲೋಕದ ಸುವಾರ್ತೆ ಸಾರಂಗಿಲ್ಲ. ಈ ತರ ಸಭೆಗೆ ಬರ್ಬೇಕು ಅಂತ ಇಲ್ಲ, ಈ ತರ ಸುವಾರ್ತೆ ಸಾರಬೇಕು, ಸೇವೆ ಮಾಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು ಏನಿಲ್ಲ. ಅಲ್ಲಿ ರಾತ್ರಿ ಆದ್ರೂ ಅವ್ರನ್ನ ಆರಾಧಿಸ್ತಾ ಅಲ್ಲೆಲೂಯಾ ಅಲ್ಲೆಲೂಯಾ ಅಂತ ಆಡಿ ದೇವರನ್ನ ಆರಾಧಿಸುವಂಥದ್ದು ನಮ್ಮ ಕೆಲಸ. ಇಲ್ಲಿ ನಾವು ಸುವಾರ್ತೆ ಸಾರಬೇಕು, ಇಲ್ಲಿ ನಾವು ಸುವಾರ್ತೆ ಸಾರಬೇಕು. 11 ವಯಸ್ಸು ಹುಡುಗ ಒಬ್ಬ ಕ್ಯಾನ್ಸರ್ ಪೇಷಂಟ್, ಅವ್ನ ಎತ್ಕೊಂಡು ನನಗೆ ಹಾಸ್ಪಿಟಲ್ ಹಾಕಿದ್ದಾರೆ. ಹಾಸ್ಪಿಟಲ್ ಹಾಕಿ ಇರುವಾಗ ಸಿಸ್ಟರ್ ಹೇಳಿದ್ರು, ಏನಪ್ಪ ಕೊನೆಯ ಸ್ಟೇಜ್ ಬಂದಿದ್ಯಾ, ಇವತ್ತು ಆದ್ರೆ ಸತ್ತೋಗ್ತಾರ ಇದೆಯಾ, ನೀನ್ ಬೇರೆ ಏನೋ ಆಸೆ ಇಲ್ವಾ ಅಂತ ಹೇಳ್ದ. ಅಕ್ಕ ಒಂದೇ ಒಂದು ಆಸೆ ಅಕ್ಕ, ನಾಳೆ ನನಗೆ 12 ವಯಸ್ಸಾಗಿದ್ದಕ್ಕ
11 ವರ್ಷದಲ್ಲಿ 11 ಜನರನ್ನ ನಾನು 11 ವಯಸ್ಸಾಗಿದೆಯಲ್ಲ 11 ಜನರ ರಕ್ಷಣೆಗಳನ್ನು ನಡೆಸಿದ್ದೀನಿ. ನಾಳೆ ನನಗೆ ಹುಟ್ಟಿದಪ್ಪ ಇನ್ನು ಒಬ್ಬರನ್ನ ನಾನು ರಕ್ಷಣೆಗಳನ್ನು ನಡೆಸಬೇಕಾದಂತ ಅದೇ ಆಸೆ ನನಗೆ. ಸಭಾ ಬದುಕಿನಲ್ಲಿದ್ದಾನೆ. ಎಲ್ಲಿಂದ ಬಂತು ಈ ಛಲ? ಎಲ್ಲಿಂದ ಬಂತು ವೈರಾಗ್ಯ? ಇವತ್ತು ನಿಮ್ಮ ಆಸೆ ಅಂದ್ರೆ ನೀವು ಹೇಳ್ತೀರ ಒಂದು ಲಿಸ್ಟ್, ಅಂಗಡಿಗೆ ಹೋಗ್ತಿರಲ್ಲ ಅಥವಾ ಒಂದು ದೊಡ್ಡ ಲಿಸ್ಟ್ ಕೊಡ್ತೀರ. ಅವನ ಆಸೆ ಕೇಳಿದ ತಕ್ಷಣ ಸಿಸ್ಟರ್ ಕೇಳಿದ್ರು, ನಿಮ್ಗೆ ಏನಪ್ಪ ಆಸೆ? ನಾ ಅಕ್ಕ ಮಾಡೋಣ ಏನಪ್ಪ ನಿಮ್ಗೇನು ಆಸೆ? ಅಕ್ಕ ನನಗೆ ನಾಳೆ 12 ವರ್ಷ ಆಗ್ತಾ ಇದೆ, 11 ಜನ ನಾನು ರಕ್ಷಣೆಗಳು ನಡೆಸಿದ್ದೀನಿ. ನಾಳೆ ನನಗೆ ಹುಟ್ಟಿದಪ್ಪ ಇನ್ನು ಒಬ್ಬರನ್ನ ಮಾತ್ರ ನಾನು ರಕ್ಷಣೆಗಳು ನಡೆಸಿದ್ದೆ, ನನಗೆ ಸಾಕಾಯ್ತು. ಒಳ್ಳೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಎಲ್ಲ ನೋಡ್ಬಿಟ್ಟು ಸಿಸ್ಟರ್ ಹೋಗ್ಬಿಟ್ಟು ಸಿಟ್ಟು ಬೇರೆ ಬಂದು ಬೆಳಿಗ್ಗೆ ಬರುವಷ್ಟರಲ್ಲಿ ಓಡಿ ಹುಡುಗನ ನೋಡ್ಬೇಕು ಅಂತ ಈ ಸಿಸ್ಟರ್ ಓಡಿ ಬಂದಾಗ ಆ ಹುಡುಗ ಸಿಟ್ಟು ಹೋಗ್ಬಿಟ್ಟಿದ್ದ. ಆ ಹುಡುಗ ಸಿಟ್ಟೋದ್ಮೇಲೆ ಈ ಸಿಸ್ಟರ್ ಹೇಳಿದ್ರು, ನಿಜವಾಗ್ಲೂ ಯೇಸು ಸ್ವಾಮಿನ ನಂಬ್ತೀನಿ ಈ ಹುಡುಗನ ಮೂಲಕವಾಗಿ. ಆಮೇಲೆ ನೀವು ನಾವಾಗಿದ್ರೆ ಏನಂತ ಹೇಳಿ ಡಾಕ್ಟ್ರು ಬಂದರು, ಇವ್ರು ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡೋದು ನೋಡಿ ಡಾಕ್ಟ್ರು ಹೇಳಿದ್ರು, ಆ ಹುಡುಗನ ಆರಾಧಿಸುವಂಥ ದೇವರು ನಾನು ಅಂಗೀಕರಿಸಿಕೊಡ್ತೇನೆ, ನಾನು ಈ ದೇವರ ದೇವರು ಹೇಳಿದ್ರು, ಯಾವನಾದರೂ ನನ್ನ ಹಿಂದೆ ಬರುವವನಿಗೆ ಮನಸ್ಸಿದ್ರೆ ತನ್ನ ಜೀವನ ಹೊತ್ಕೊಂಡು ಬಾ. ಏನೋ 5 ಜನ ಹೇಳ್ಬಿಟ್ರಿಂದ ಎಲ್ಲ ಒಳ್ಳೆ ಸಂತೆಗೆ ಬರೆಯೋದಲ್ಲ, ಒಂದು ಭಾರ ನಮ್ಮ ಹೃದಯದ ಹಾರ್ಟ್ ಬೀಟ್. 5 ಜನರ ರಕ್ಷಣೆಗಳು ನಡೆಸುತ್ತೆ, 5 ಜನನ ಹೇಗಾದರೂ ರಕ್ಷಣೆಗಳು ನಡೆಸುತ್ತೆ. ನೀವು ಒಳ್ಳೆ ಅಡಿಗೆ ಮಾಡೋ ಥರ ಯೋಚನೆ ಮಾಡಬೇಡ್ರಿ, ಯಾವುದೋ ಸಂತೆಗೆ ಬೀದಿಗೆ ಹೋದಂಗೆ ಯೋಚನೆ ಮಾಡಬೇಡ್ರಿ. ಅದನ್ನು ಭಾರದಿಂದ ಮಾಡಿ ರಾತ್ರಿ ಹಗಲು ನಾವು ಕಣ್ಣೀರು ಇಡುತ್ತಾ ಇದ್ದೀವಿ. 5 ಜನ ಕುತ್ಕೊಳ್ಳುವಾಗ, ನಿಂತ್ಕೊಳ್ಳುವಾಗ, ಊಟ ಮಾಡುವಾಗ ಏನೆಲ್ಲ 5 ಕೈ ನೋಡುವಾಗ 5 ಆತ್ಮ ಜ್ಞಾಪಕ ಬರ್ತದೆ. ವರ್ಷದ ಒಳಗಡೆ 5 ಜನನ ನಾವು ರಕ್ಷಣೆ ಮಾಡ್ತೀವಿ. ಆ ಚಿಕ್ಕ ಹುಡುಗ ನೋಡಿ, ಅವನಿಗೆ ಏನ್ರಿ ಜ್ಞಾನ, ಎಷ್ಟ್ರಿ ಅವನಿಗೆ ಬುದ್ಧಿ. ಅವನು ಹೇಳ್ತಾನೆ, 11 ಜನ ನಾನು ನಡೆಸಿದ್ದೀನಿ ಅಕ್ಕ, ನಾಳೆ ನನಗೆ ಹುಟ್ಟಿದಪ್ಪ ಒಂದೇ ಒಂದು ಆತ್ಮನ ನಾನು ರಕ್ಷಣೆಗಳು ನಡೆಸಬೇಕಕ್ಕ. ಅವನು ಆ ಸಿಸ್ಟರ್ ಅಲ್ಲಿ ನೋಡಿ ಎದೆ ಮೇಲೆ ಬರ್ಕೊಂಡು, ಅಯ್ಯೋ ಇಷ್ಟು ದಿನ ನಾನು ವ್ಯರ್ಥವಾಗಿದ್ದನಲ್ಲ, ಈ ಚಿಕ್ಕ ಹುಡುಗನಲ್ಲಿದ್ದಂಥ ಆಸೆ ನನಗಿರಬಾರ್ದಂತ ಆವತ್ತಿಂದ ಸಿಸ್ಟರ್ ತೀರ್ಮಾನ ಎತ್ಕೊಂಡು, ನನ್ನ ವಯಸ್ಸು ಎಷ್ಟಿದೆಯೋ, ನನ್ನ ಜೀವನ ಎಷ್ಟಿದೆಯೋ ಎಲ್ಲರಿಗೂ ನಾನು ಸುವಾರ್ತೆ ಸಾರ್ತೇನೆ ಅಂತ ಅವನು ಬಿಟ್ಟು ಹೋದ ಸೇವೆಯನ್ನು ಆ ಸಿಸ್ಟರ್ ಎತ್ತಿ ಮಾಡೋಕ್ಕೆ ಪ್ರಾರಂಭಿಸಿದರು. ಅಂದ ಜನರಿಗೆ ಇವತ್ತು ಸಾಹಿತ್ಯ ನಾಳೆ ಸಾಧ್ಯ ಸತ್ಯ ಸಾಹಿತ್ಯ ಒಂದಿನಲ್ಲ ಒಂದು ಸತ್ಯ ಸತ್ಯ ಸಾಹಿತ್ಯ ಸಾವು ಒಂದೇ ಬರುತ್ತೆ ಇಲ್ಲ. ಮನೆಯ ಅಪ್ಪ ಇವತ್ತು ನಾಳೆ ನಾವು ಇನ್ನೊಬ್ಬರು ಹೋಗ್ತೀವಿ. ಹೋಗೋಕ್ಕೂ ಮುಂಚೆ ನಮ್ಮನ್ನು ರಕ್ಷಿಸಿದಂಥ ದೇವರು, ನಮಗೋಸ್ಕರ ಪ್ರಾಣ ಕೊಟ್ಟಂಥ ದೇವರು, ನಮಗೋಸ್ಕರ ಬಲಿಯಾದಂಥ ದೇವರು, ಎಷ್ಟೋ ಜನ ಅವರನ್ನು ಕುದಿದ್ರಂತೆ, ಅವಮಾನ ಪಡಿಸಿದ್ರಂತೆ. ಸರ್ವಶಕ್ತನು ಅಷ್ಟು ಕಷ್ಟಗಳನ್ನು ಸಹಿಸಿಕೊಳ್ಳುವಾಗ ನೀವು ನಾವು ಎಷ್ಟು ಮಾತ್ರ, ನೀವು ನಾವು ಎಷ್ಟು ಮಾತ್ರ, ಎಷ್ಟು ನಾವು ಅಷ್ಟು ಒಳ್ಳೆಯವರನ್ನು ನಾವು, ಅಷ್ಟು ಪರಿಶುದ್ಧರನ್ನ ನಾವು, ಅವ್ರ ಮಟ್ಟಕ್ಕೆ ನಾವು ಇರೋದು ಸಾಧ್ಯ. ನಾವು ಎಷ್ಟು ಬಾಧೆಯನ್ನು ಅನುಭವಿಸ್ತೇವೆ. ದೇವರು ಆಗಬೇಕಾದ್ರೆ ನೋಡ್ಕೊಳ್ಳೋದವರ 6ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಅವನ ಆತ್ಮದೊಂದಿಗೆ ನಾವು ಬಾಧೆ ಪಡುವುದರಿಂದ ಆತ್ಮನೊಂದಿಗೆ ಪಾಲುಗಾರರಾಗಿ ಆ ಶಿಲೆಯ ಮರಣದಲ್ಲಿ ಪಾಲುಗಾರ ಬಾಧೆ ಸೇರಿಸ್ಕೊಳ್ಳಿ. ಬಾಧೆ ಬರಲಿ, ಎಷ್ಟಾದರೂ ಬರಲಿ, ದೇವರೇ ನಿಮಗೋಸ್ಕರ ಸೇವೆ ಮಾಡ್ಬೇಕಾಯ್ತು, ನಿಮಗೋಸ್ಕರ ಜೀವಿಸಬೇಕು, ನಿಮಗೋಸ್ಕರ ಆತ್ಮತ್ಯಾಗ ಮಾಡಬೇಕು. ಒಂದೊಂದ್ಸರಿ ನೀವು ಫೋನ್ ಮಾಡ್ತೀರಾ, ನಿಮ್ಮ ಮನೇಲಿ ಕಷ್ಟ ಅಂತ, ನಮ್ಗೆ ಎಷ್ಟೇ ತೊಂದರೆ ಆದ್ರೂ ನಿಮ್ಗೆ ಹೇಳಲ್ಲ, ಈ ತರ ತೊಂದರೆ ಆಗಿದೆ ಅಂತ ಹೇಳುತ್ತೆ, ಈ ತರ ಬಾಧೆ ಆಗಿದೆ ಅಂತ ಹೇಳುತ್ತೆ. ಕಳೆದ ಒಂದು ಸರಿ ಆರಾಧನೆ ಮಾಡ್ತಾ ಇದೀವಿ, ಫೋನ್ ಮೇಲೆ ಫೋನ್, ನಮ್ಮ ಅಕ್ಕ ಕೊರೋನಾ ಪಾಸಿಟಿವ್ ಬಂದಿದೆ, ಯಾರಿಗೂ ಗೊತ್ತಿಲ್ವಲ್ಲ, ಯಾರಿಗೂ ನಾವು ಹೇಳಿಲ್ವಲ್ಲ. ಆದ್ರೆ ದೇವರು ಅವರನ್ನು ಕಾಪಾಡು. ಹೆಂಗ್ ಕಾಪಾಡು? ಯಾಕೆ ಕಾಪಾಡು? ದೇವರು ನಮ್ಮ ಹೃದಯವನ್ನು ನೋಡಿದ್ದಾನೆ. ಆಮೇಲೆ ಇವಾಗ ನೀವು ಬಂದಿರೋದು ನಿಮ್ಮ ಕಷ್ಟ ಸಾವಿರಾರು ಇರ್ಬೋದು, ಆದ್ರೆ ನನಗೂ ಗೊತ್ತಿಲ್ಲ, ಇಲ್ಲಿ ಪ್ರಸನ್ನ ಮಾಡುವಂತ ನನಗೂ ಗೊತ್ತಿಲ್ಲ. ಆದ್ರೆ ನೀವು ನಾವು ಆರಾಧಿಸುವಂತ ದೇವರು ಗೊತ್ತಿಲ್ವಾ? ಅದನ್ನು ದೇವರ ಅದ್ಭುತ ಮಾಡಿ ಮಾಡ್ತಾನೆ.
ಕಟ್ಟಿನಿಟ್ಟಾಗಿ ನಿರ್ಧಾರಿಸಲು ಯಾವುದೋ ಒಂದು ಸಂತೆಗೆ ಹೋಗೋ ತರ, ಮಾರ್ಕೆಟ್ಗೆ ಹೋದಾಗ, ಮದುವೆಗೆ ಹೋಗೋ ತರ ಸಭೆಗೆ ಬಂದ್ಬೇಡಿ. ಕಟ್ಟಿನಿಟ್ಟಾಗಿ ನೋಡಿ, ಇದನ್ನ ನಮ್ಮ ಸಭೆ, ನಮ್ಮ ದೇವರನ್ನ ಆರಾಧಿಸಿ ಎಲ್ಲವನ್ನ ಮೊಣಕಾಲಿನ ಪ್ರಾರ್ಥಿಸಲುಯ ಸುವಾರ್ತಿ ಸ್ವಲ್ಪದ ಊರು ಈಗಲೇ ಬಾರದು ಸಭೆಯುಳ್ಳದ ಗ್ರಾಮ ತಿರುವಾರದಲ್ಲಿಯೂ ಏಳುವ ಸುವಾರ್ತಿ ಸ್ವಲ್ಪದ ಊರು ಈಗಲೇ ಬಾರದು ಸಭೆಯುಳ್ಳದ ಗ್ರಾಮ ತಿರುವಾರದಲ್ಲಿಯೂ ಇದುವೇ 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 ನನ್ನ ಬಯಕೆ ಇದುವೇ 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 ನನ್ನ ಇದುವೇ 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 ನನ್ನ ಇದುವೇ ಇದುವೇ ನನ್ನ ಬಯಕೆ ಈ ನನ್ನ ಗುರಿಯ ಸಾಧಿಸಲು ಕರಗಲಿಸುವೆ ನನ್ನ ಪ್ರಾಣವೇ ಕೊಡುವೆನು ನನ್ನ ಶಿಲುಬೆಯನ್ನು ಸಹಿಸುವೆ ನನ್ನ ಶ್ರಮೆಗಳನ್ನು ಈ ನನ್ನ ಗುರಿಯ ಸಾಧಿಸಲು ಕರಗಲಿಸುವೆ ನನ್ನ ಪ್ರಾಣವನ್ನೇ ಕೊಡುವೆನು ನನ್ನ ಶಿಲುಬೆಯನ್ನು ಸಹಿಸುವೆ ನನ್ನ ಶ್ರಮೆಗಳನ್ನು ಕೈಗೊಳ್ಳಿ ಸಂತೋಷದಿಂದ ಅಸಹ್ಯ ಕಿಶಾಕಿರು ಎಷ್ಟೆಲ್ಲ ವಾಕ್ಯ ಸಾಧುಗಳು ಅಪಾದಗಳು ಸಾಧುವೆ ಸುವಾರ್ತೆಯು ಸಾಧುವೆ ಸುವಾರ್ತೆ
ಅವನ ಕೈಯಲ್ಲಿ